ನಮಸ್ಕಾರ ಸ್ನೇಹಿತರೆ, 1992 ಬ್ರಿಟಿಷ್ ಟಿವಿ ಚಾನೆಲ್ ಆದ BBC 1 ಅಲ್ಲಿ ಒಂದು ಡಾಕ್ಯುಮೆಂಟರಿ ಪ್ರಸಾರವಾಗುತ್ತೆ. ಈ ಡಾಕ್ಯುಮೆಂಟರಿಯನ್ನ ನೋಡಿದ ಜನರು ಗಾಬರಿಯಾಗಿ ಟಿವಿ ಚಾನೆಲ್ ಅವರಿಗೆ ಫೋನ್ ಮೇಲೆ ಫೋನ್ ಮಾಡಿ ಬೈಯೋಕೆ, ಕಂಪ್ಲೇಂಟ್ ಮಾಡೋಕೆ ಶುರು ಮಾಡ್ತಾರೆ. ಟಿವಿ ನೋಡಿದ ಮಕ್ಕಳು ತುಂಬಾನೇ ಹೆದರುಕೊಂಡಿರ್ತಾರೆ. ಒಬ್ಬ ಅಂತೂ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ತಾನೆ. ಹೀಗೆ ದೇಶಾದ್ಯಂತ ಭಯ, ಆತಂಕ ಶುರುವಾಗಿದ್ರಿಂದ ಈ ಡಾಕ್ಯುಮೆಂಟರಿನ ಬ್ಯಾನ್ ಮಾಡ್ತಾರೆ. ಮತ್ತೆ ಟಿವಿಯಲ್ಲಿ ಯಾವತ್ತೂ ಪ್ರಸಾರ ಮಾಡೋದೇ ಇಲ್ಲ. ಯಾವ್ದು ಈ ಡಾಕ್ಯುಮೆಂಟರಿ ಅಂದ್ರೆ ಗೋಸ್ಟ್ ವಾಚ್. ಒಂದು ಹಾಂಟೆಡ್ ಹೌಸ್ ಅಲ್ಲಿ ನಿಜವಾಗ್ಲೂ ದೆವ್ವ ಇದೆಯಾ ಇಲ್ವಾ ಅಂತ ಇನ್ವೆಸ್ಟಿಗೇಟ್ ಮಾಡೋಕೆ ಹೋದವರ ಕತೆ ಏನಾಯ್ತು, ಈ ಡಾಕ್ಯುಮೆಂಟರಿಯನ್ನ ನೋಡಿ ಇಡೀ ಯುನೈಟೆಡ್ ಕಿಂಗ್ಡಮ್ ನ ಜನ ಯಾಕೆ ತುಂಬಾನೇ ಡಿಸ್ಟರ್ಬ್ ಆದ್ರು ಅಂತ ಈ ವಿಡಿಯೋ ಅಲ್ಲಿ ನೋಡೋಣ. ಮೊದಲು ಡಾಕ್ಯುಮೆಂಟರಿಯ ಸ್ಟೋರಿಯನ್ನ ನೋಡಿ, ಕೊನೆಯಲ್ಲಿ ಈ ಡಾಕ್ಯುಮೆಂಟರಿ ಕಡೆಯಿಂದ ಏನೆಲ್ಲ ಆಯ್ತು, ಯಾವ ರೀತಿ ಜನರ ಮೇಲೆ ಪರಿಣಾಮ ಬೀರಿತ್ತು ಅಂತ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನೋಟಿಫಿಕೇಶನ್ ಬೆಲ್ ಐಕನ್ ಆನ್ ಮಾಡೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಈ ಮೂವಿಯ ಸ್ಟಾರ್ಟಿಂಗ್ ಅಲ್ಲಿ ಗೋಸ್ಟ್ ವಾಚ್ ಅನ್ನೋ ಟಿವಿ ಪ್ರೋಗ್ರಾಮ್ ನ ನೇರ ಪ್ರಸಾರವನ್ನ ನೋಡ್ತಾ ಇದೀವಿ. ಹೋಸ್ಟ್ ಮಾಡ್ತಿರೋದು ಮೈಕಲ್ ಪಾರ್ಕಿನ್ಸನ್ ಅನ್ನೋರು. ದೆವ್ವ ಭೂತಗಳು ನಿಜವಾಗ್ಲೂ ಇದ್ದಾವ, ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆಗ್ತಿರೋದು ಲೈವ್ ಆಗಿ ವೀಕ್ಷಕರಿಗೆ ಸಾಕ್ಷಿ ಸಮೇತ ತೋರಿಸಬೇಕು ಅಂತ ಹೇಳಿ ಲೈವ್ ಅಲ್ಲೇ ಇನ್ವೆಸ್ಟಿಗೇಷನ್ ಮಾಡೋಕೆ ಟಿವಿ ಚಾನಲ್ ಅವರು ಹೊರಟಿದ್ದಾರೆ. ಪ್ಯಾಮೆಲಾ ಮತ್ತೆ ಅವರ ಇಬ್ಬರು ಹೆಣ್ಣು ಮಕ್ಕಳಾಗಿರೋ ಸೂಸನ್ ಮತ್ತೆ ಕಿಮ್ಮಿರೋ ಮನೆಯಲ್ಲಿ ಕಳೆದ 10 ತಿಂಗಳಿನಿಂದ ಒಂದು ದುಷ್ಟಶಕ್ತಿಯ ಕಾಟ ಶುರು ಆಗಿದೆ. ಪ್ಯಾರಾಸೈಕಾಲಜಿಸ್ಟ್ ಅಂದ್ರೆ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಬಗ್ಗೆ ಮತ್ತೆ ಅದರಿಂದ ಮನುಷ್ಯರ ಮನಸ್ಸಿನ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ ಅನ್ನೋದನ್ನ ಸ್ಟಡಿ ಮಾಡುವಂತವರು ಕೂಡ ಇದರಲ್ಲಿ ತುಂಬಾನೇ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ. ಸೊ ಈ ಪ್ಯಾರಾಸೈಕಾಲಜಿಸ್ಟ್ ಪ್ಯಾಮೆಲಾ ಮತ್ತೆ ಅವರ ಮಕ್ಕಳಿರೋ ಮನೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಮೊದಲೇ ರೆಕಾರ್ಡ್ ಮಾಡಿರೋ ವಿಡಿಯೋನ ಪ್ಲೇ ಮಾಡ್ತಾರೆ. ಸೂಸನ್ ಮತ್ತೆ ಕಿಮ್ ಇಬ್ರು ತಮ್ಮ ರೂಮ್ ಅಲ್ಲಿ ಮಲಗಿದ್ದಾಗ ಬೆಳಗಿನ ಜಾವ ಸರಿಯಾಗಿ 3:55 ಕಿಮ್ ಎದ್ದು ವಾಶ್ರೂಮ್ಗೆ ಹೋದಾಗ ಜೋರಾಗಿ ಯಾರೋ ಎಲ್ಲಿಗೋ ಹೊಡಿತಾ ಇರೋ ರೀತಿ ಶಬ್ದ ಕೇಳಿಸ್ತಾ ಇದೆ. ಕಿಮ್ ಹೆದರ್ಕೊಂಡು ಬೆಡ್ರೂಮ್ಗೆ ವಾಪಸ್ ಬಂದಾಗ ಯಾವುದೋ ಅದೃಶ್ಯವಾಗಿರೋ ದುಷ್ಟಶಕ್ತಿ ಕೈಗೆ ಸಿಕ್ಕಿದ್ದೆಲ್ಲ ತಗೊಂಡು ಇಬ್ಬರ ಮೇಲೂ ಬಿಸಾಕ್ತಾ ಇದೆ. ಸೂಸನ್ ಮತ್ತೆ ಕಿಮ್ ನನ್ನ ಹತ್ರ ಬರ್ಬೇಡ ಅಮ್ಮ, ಅವನು ಮತ್ತೆ ಬಂದಿದ್ದಾನೆ, ಬೇಗ ಬನ್ನಿ ಅಂತ ಕಿರ್ಚಾಡ್ದಾಗ ಪ್ಯಾಮೆಲಾ ಬಂದು ಇಬ್ಬರನ್ನ ಕರ್ಕೊಂಡು ಹೋಗ್ತಾಳೆ. ಹೋಗ್ತಿದ್ದಂಗೆ ಲೈಟ್ ಕೂಡ ಬ್ಲಾಸ್ಟ್ ಆಯ್ತು. ಈ ವಿಡಿಯೋನ ತೋರಿಸಿ ಹೋಸ್ಟ್ ಮೈಕಲ್, ನಮ್ಮ ಟೀಮ್ ಅವರು ಈ ಮನೆಯಲ್ಲಿ ಏನ್ ನಡೀತಿದೆ ಅಂತ ಇನ್ವೆಸ್ಟಿಗೇಟ್ ಮಾಡೋಕೆ ಹೋಗಿದ್ದಾರೆ, ಎಲ್ಲವನ್ನ ಲೈವ್ ಆಗಿ ನೋಡ್ತೀವಿ, ಏನೇ ಸತ್ಯ ಸುಳ್ಳು ಇದ್ರು ನೀವು ಕೂಡ ನೋಡ್ಬೋದು ಅಂತ ಹೇಳಿ ಸ್ಟುಡಿಯೋ ಅಲ್ಲಿ ಇವರ ಜೊತೆ ಇರೋ ಪ್ಯಾರಾಸೈಕಾಲಜಿಸ್ಟ್ ಡಾಕ್ಟರ್ ಲಿನ್ ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಇವರು ಪ್ಯಾಮೆಲಾ ಅವರ ಮನೆಯಲ್ಲಿ ಏನ್ ನಡೆದಿದೆ ಅನ್ನೋದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸ್ತಾರೆ. ಪ್ಯಾಮೆಲಾ ಅವರ ಮನೆ ಹತ್ರ ಏನ್ ನಡೀತಿದೆ ಅಂತ ರಿಪೋರ್ಟ್ ಮಾಡೋಕೆ ರಿಪೋರ್ಟರ್ ಕ್ರೇಗ್ ಇದ್ದಾನೆ. ಜನರು ತಮ್ಮ ಅಭಿಪ್ರಾಯ ತಿಳಿಸೋಕೆ ಅಥವಾ ತಮ್ಮ ಲೈಫ್ ಅಲ್ಲಿ ನಡೆದಿರೋ ಸೂಪರ್ ನ್ಯಾಚುರಲ್ ಆಕ್ಟಿವಿಟೀಸ್ ಬಗ್ಗೆ ತಿಳಿಸೋಕೆ ಕಾಲ್ ಕೂಡ ಮಾಡಬಹುದು. ಕಾಲ್ಸ್ ಬರೋದನ್ನ ನೋಡ್ಕೊಳ್ಳೋಕೆ ಮೈಕ್ ಸ್ಮಿತ್ ಅನ್ನೋರು ಇದ್ದಾರೆ. ಸ್ಕ್ರೀನ್ ಮೇಲೆ ತೋರಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಕಥೆಯನ್ನ ಹೇಳಿ ಅಂತಾರೆ ಮೈಕಲ್. ಇದು ರಿಯಲ್ ನಂಬರ್ ಸ್ನೇಹಿತರೆ, ಫೋನ್ ಮಾಡಿದಾಗ ಏನಾಗುತ್ತೆ ಅಂತ ಕೊನೆಯಲ್ಲಿ ಹೇಳ್ತೀನಿ. ಮೈಕ್ ಸ್ಮಿತ್ ನ ಹೆಂಡತಿ ಸಾರಾ ಕೂಡ ಪ್ಯಾಮೆಲಾಳ ಮನೆಯಲ್ಲಿ ಅಂದ್ರೆ ಹಾಂಟೆಡ್ ಹೌಸ್ ಒಳಗೆ ಇವತ್ತು ರಾತ್ರಿ ಇಡೀ ಇರ್ತಾರೆ. ಒಳಗೆ ಏನೇ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಆದ್ರೂ ಸಾರಾ ರಿಪೋರ್ಟ್ ಮಾಡ್ತಾಳೆ. ಈಗ ಯಾರ್ಯಾರ ಹೆಸರು ಹೇಳಿದ್ನೋ ಇವರೆಲ್ಲರೂ ಕೂಡ ರಿಯಲ್ BBC 1 ಟಿವಿ ಚಾನಲ್ ಅಲ್ಲಿ ಕೆಲಸ ಮಾಡ್ತಿರೋರೆ ಸ್ನೇಹಿತರೆ. ಹೆಸರು ಕೂಡ ರಿಯಲ್, ಇವರು ಮಾಡ್ತಿರೋ ಕೆಲಸ ಕೂಡ ರಿಯಲ್. ಮೈಕ್ ಸ್ಮಿತ್ ಮತ್ತೆ ಸಾರಾ ನಿಜವಾಗ್ಲೂ ಗಂಡ ಹೆಂಡತಿನೇ ಆಗಿದ್ದಾರೆ. ಸೊ ಕ್ರೈಗ್ ಪ್ಯಾಮೆಲಾ ಮತ್ತೆ ಅವಳ ಮಕ್ಕಳನ್ನ ಮಾತಾಡಿಸಿ ಏನೆಲ್ಲ ಆಗ್ತಿದೆ, ಹೇಗೆ ಇದು ಶುರು ಆಯ್ತು ಅಂತ ಕೇಳಿದಾಗ ಕಿಮ್ ಹೇಳ್ತಾಳೆ, ಮನೆಯಲ್ಲಿ ಇರೋ ವಸ್ತುಗಳೆಲ್ಲ ಹೊಡೆದೋಗ್ತಿತ್ತು ಅಮ್ಮ, ನಾನು ಮತ್ತೆ ಸೂಸನ್ ಈ ರೀತಿ ಮಾಡ್ತಿದೀವಿ ಅಂತ ಕೊಂಡಿದ್ರು, ಆದ್ರೆ ನಾವೇನು ಮಾಡಿರ್ಲಿಲ್ಲ ಅಂದಾಗ ನನಗೇನೆ ಎಕ್ಸ್ಪೀರಿಯನ್ಸ್ ಆದಾಗ ಅರ್ಥ ಆಯ್ತು, ಮಕ್ಕಳೆಲ್ಲ ವಸ್ತುಗಳನ್ನ ಹೊಡೆದಾಕ್ತಿರೋದು, ಬೇರೆ ಯಾರೋ ಮನೆಯಲ್ಲಿ ಇದ್ದಾರೆ. ತಟ್ಟೆ, ಲೋಟ, ನಲ್ಲಿನೂ ಕೂಡ ಮುರಿದೋಗಿತ್ತು. ಜೊತೆಗೆ ನಲ್ಲಿ ಒಳಗಿಂದ ಕೆಟ್ಟ ವಾಸನೆ ಬೇರೆ ಬರೋಕೆ ಶುರು ಆಯ್ತು. ಬಟ್ಟೆಗಳು ಇದ್ದಕ್ಕಿದ್ದಂಗೆ ಗಲೀಜಾಗ್ತಾ ಇದ್ವು. ಈ ವಿಷಯದ ಬಗ್ಗೆ ಯಾರಿಗೆ ಹೇಳಿದ್ರು ನಂಬ್ತಾ ಇರ್ಲಿಲ್ಲ. ನಮ್ ಜೀವನ ಅಂತೂ ನರಕ ಆಗೋಗಿದೆ ಅಂತಾಳೆ ಪ್ಯಾಮೆಲಾ. ಅದೇ ಸಾರಾ ಇಲ್ಲಿ ಯಾವ್ಯಾವ ಡಿವೈಸಸ್ ನ ಬಳಸಿ ಗೋಸ್ಟ್ ಹಂಟಿಂಗ್ ಮಾಡ್ತಿದ್ದಾರೆ ಅಥವಾ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾಳೆ. ಮನೆ ತುಂಬಾ ಕ್ಯಾಮ್ರಾಗಳಿದಾವೆ. ಟೆಂಪರೇಚರ್ ಅಲ್ಲಿ ಚೇಂಜಸ್ ಆದ್ರೆ ಗೊತ್ತಾಗುತ್ತೆ. ಆತ್ಮಗಳು ಹತ್ರ ಇದ್ದಾಗ ಟೆಂಪರೇಚರ್ ತುಂಬಾನೇ ಕಡಿಮೆ ಆಗುತ್ತಲ್ಲ, ಹಾಗಾಗಿ ಕತ್ತಲಲ್ಲಿ ನೀಟಾಗಿ ಕಾಣಿಸೋಕೆ ಮತ್ತೆ ಟೆಂಪರೇಚರ್ ನ ಚೆಕ್ ಮಾಡೋಕೆ ಇನ್ಫ್ರಾರೆಡ್ ಕ್ಯಾಮ್ರಾ ಎಲ್ಲ ಎತ್ಕೊಂಡು ಮನೆ ಒಳಗೆ ಬರ್ತಾಳೆ. ಕ್ಯಾಮ್ರಾಮನ್ ಮತ್ತೆ ಮೈಕ್ ಆಪರೇಟರ್ ಜೊತೆ. ಸ್ಟುಡಿಯೋ ಅಲ್ಲಿ ಇರೋ ಮೈಕಲ್ ಮತ್ತೆ ಡಾಕ್ಟರ್ ಲಿನ್ ಇಬ್ರು ಸ್ಕ್ರೀನ್ ಮೇಲೆ ಲೈವ್ ಆಗಿ ಪ್ಯಾಮೆಲಾ ಅವರ ಮನೆಯಲ್ಲಿ ಏನ್ ನಡೀತಾ ಇದೆ ಅಂತ ನೋಡ್ತಿದ್ದಾರೆ. ಲಿನ್ ತುಂಬಾನೇ ರಿಸರ್ಚ್ ಮಾಡಿ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ ಹತ್ರ ಎಲ್ಲ ಮಾತಾಡಿ ಈ ಮನೆಯನ್ನ ಸೆಲೆಕ್ಟ್ ಮಾಡಿರೋದು. ಯಾಕಂದ್ರೆ ಕಣ್ಣಿಗೆ ಕಾಣೋ ಸಾಕ್ಷಿಗಳು ಈ ಮನೆಯಲ್ಲಿ ಸಿಕ್ಕಿದೆ, ಅಂದ್ರೆ ಯಾವುದೋ ಅಮಾನುಷ ಶಕ್ತಿ ಈ ಮನೆಯಲ್ಲಿ ಖಂಡಿತ ಇದೆ. ಹಾಗಾಗಿ ಇವರು ಈ ಕೇಸ್ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ಈಗ ಒಬ್ರು ಕಾಲರ್ ಇದ್ದಾರೆ, ಎಮ್ಮಾ ಅಂತ. ಫೋನ್ ಅಲ್ಲಿ ಹೇಳ್ತಾರೆ, ನೀವು ಮೊದಲು ಸೂಸನ್ ಮತ್ತೆ ಕಿಮ್ ಮಲಗಿದ್ದಾಗ ರೆಕಾರ್ಡ್ ಮಾಡಿರೋ ವಿಡಿಯೋ ಪ್ಲೇ ಮಾಡಿದ್ರಲ್ಲ, ಆ ವಿಡಿಯೋ ಅಲ್ಲಿ ಕರ್ಟೈನ್ ಹತ್ರ ನೋಡಿ ಯಾರೋ ನಿಂತಿರೋ ಹಾಗೆ ಕಾಣ್ತಿದೆ, ನನಗೆ ಮಾತ್ರ ಅದು ಕಾಣಿಸ್ತಾ ಇದೆಯೋ ಏನೋ ಗೊತ್ತಿಲ್ಲ ಅಂದಾಗ ಆಯ್ತು ನೀವು ಹೇಳಿದ ವಿಡಿಯೋ ಮತ್ತೆ ಪ್ಲೇ ಮಾಡಿ ಡಾಕ್ಟರ್ ಲಿನ್ಗೆ ತೋರಿಸ್ತೀವಿ ಅಂತ ಫೋನ್ ಇಡ್ತಾರೆ ಮೈಕಲ್. ವಿಡಿಯೋ ಮತ್ತೆ ಸ್ಕ್ರೀನ್ ಮೇಲೆ ಪ್ಲೇ ಮಾಡೋವರೆಗೂ ಸಾರಾ ಪ್ಯಾಮೆಲಾನ ಮಾತಾಡಿಸ್ತಿದ್ದಾಳೆ. ಹೇಗೆ ಮನೆಯಲ್ಲಿ ಒಂದು ದುಷ್ಟಶಕ್ತಿ ಇದೆ ಅನ್ನೋದು ಗೊತ್ತಾಯ್ತು ಅಂತ ಹೇಳ್ತಿದ್ದಾಳೆ ಪ್ಯಾಮೆಲಾ. ಏನಾಗಿತ್ತು ಅಂದ್ರೆ ಒಂದಿನ ಸೂಸನ್ ತನ್ನ ರೂಮ್ ಅಲ್ಲಿ
ಅಲ್ಲಿ ಮಲಗಿದ್ದಾಗ ಇವಳನ್ನ ಮಲಗ್ಸೋಕೆ ಇವರಮ್ಮ ಬಂದಿರ್ತಾರೆ. ಅಂದ್ರೆ ಪ್ರತಿದಿನ ಬಂದು ಬೆಡ್ಶೀಟ್ ಎಲ್ಲ ಒತ್ಸಿ ಮಲಗಿಸಿ ಹೋಗ್ತಿದ್ದವಳು ಅವತ್ತೊಂದಿನ ಸುಮ್ನೆ ನಿಂತು ಸೂಸನ್ ನ ನೋಡಿ ವಾಪಸ್ ಹೋಗಿರ್ತಾಳೆ. ಹಾಗಂತ ಸೂಸನ್ ಅನ್ಕೊಂಡಿರ್ತಾಳೆ ಅಷ್ಟೇ, ಯಾಕಂದ್ರೆ ಪ್ಯಾಮೆಲಾ ಅವತ್ತು ಸೂಸನ್ ಹತ್ರ ಹೋಗೇ ಇರಲ್ಲ, ಟಿವಿ ನೋಡ್ತಾ ಹಾಗೆ ಮಲಗಿರ್ತಾಳೆ. ಮೋಸ್ಟ್ಲಿ ಸೂಸನ್ಗೆ ಏನೋ ಕೆಟ್ಕನ್ಸ್ ಬಿದ್ದಿರ್ಬೇಕು ಅನ್ಕೊಂಡು ಸುಮ್ನಾಗಿದ್ದ ಪ್ಯಾಮೆಲಾಗೆ ಒಂದಿನ ತನ್ನ ರೂಮ್ ಅಲ್ಲೇ ಯಾರೋ ಗೋಡೆ ಒಳಗಿಂದ ಗೋಡೆಗೆ ಹೊಡಿತಾ ಇರೋ ರೀತಿ ಮೆಟಲ್ ಪೈಪ್ ಗೆ ಹೊಡೆದು ಶಬ್ದ ಮಾಡ್ತಿರೋದೆಲ್ಲ ಕೇಳಿಸುತ್ತೆ. ಕಿಮ್ ಗಾಬರಿಯಾಗಿ ಯಾರದು ಅಂತ ಕೇಳಿದಾಗ ಅವಳನ್ನ ಸಮಾಧಾನ ಮಾಡೋಕೆ ಪೈಪ್ ಗಳ ಶಬ್ದ ಅಷ್ಟೇ, ಏನಿಲ್ಲ ಅಂತ ಹೇಳಿರ್ತಾಳೆ ಪ್ಯಾಮೆಲಾ. ಆಗಿನಿಂದ ಕಿಮ್ ಆ ದುಷ್ಟಶಕ್ತಿ ಇವಳಿಗೆ ಮತ್ತೆ ಸೂಸನ್ಗೆ ಕಾಣಿಸಿದಾಗ ಅಥವಾ ಏನಾದ್ರೂ ತೊಂದರೆ ಮಾಡಿದಾಗ ಪೈಪ್ಸ್ ಬಂದ ಅಂತ ಹೇಳ್ತಿರ್ತಾಳೆ. ಆ ಪ್ರೇತಾತ್ಮಕ್ಕೆ ಪೈಪ್ಸ್ ಅಂತಾನೆ ಹೆಸರಿಟ್ಟಿದ್ದಾರೆ. ಪೈಪ್ಸ್ ರೂಮ್ಗೆ ಬಂದಾಗ ತಮ್ಮ ರೂಮ್ ನ ವಿಂಡೋ ಕರ್ಟನ್ ಹತ್ರನೇ ಇರ್ತಾನೆ. ಅವನು ಇಲ್ಲಿಗೆ ಬಂದಾಗೆಲ್ಲ ಅಲ್ಲೇ ಬಚ್ಚಿಡ್ಕೊಳ್ಳೋದು ಅಂತ ಕಿಮ್ ಹೇಳ್ತಾಳೆ. ಅಂದ್ರೆ ಸ್ವಲ್ಪ ಸಮಯದ ಹಿಂದೆ ಎಮಾ ಅನ್ನೋ ಕಾಲರ್ ಆ ಕರ್ಟನ್ ಹತ್ರ ಯಾರೋ ನಿಂತಿರೋ ಹಾಗೆ ಕಾಣಿಸ್ತು ಅಂತ ಹೇಳಿದ್ದು ಸತ್ಯನೇ. ಕಿಮ್ ಎಲ್ಲರನ್ನ ಕೆಳಗೆ ಬೇಸ್ಮೆಂಟ್ ಗೆ ಹೋಗೋ ಡೋರ್ ಹತ್ರ ಕರ್ಕೊಂಡ್ ಬಂದು ಪೈಪ್ಸ್ ನಮ್ಮ ರೂಮ್ ಗೆ ಬಂದಾಗ ಕರ್ಟನ್ ಹತ್ರ ಬಚ್ಚಿಡ್ಕೊಂತಾನೆ. ಆದ್ರೆ ಅವನು ವಾಸವಾಗಿರೋದು ಇಲ್ಲೇ. ನಾನು ಡೋರ್ ನ ಮೇಲೆ ಸ್ವಲ್ಪ ಗ್ಯಾಪ್ ಇದೆಯಲ್ಲ, ಅಲ್ಲಿಂದ ಒಳಗೆ ಇಣುಕಿ ನೋಡಿದಾಗ ಪೈಪ್ಸ್ ನನ್ನನ್ನೇ ಗುರಾಯಿಸ್ಕೊಂಡು ನೋಡ್ತಿದ್ದ. ಅವ್ನು ಹೇಗ್ ಕಾಣಿಸ್ತಾನೆ ಅಂತ ಡ್ರಾ ಕೂಡ ಮಾಡಿದೀನಿ ಅಂತ ಡ್ರಾಯಿಂಗ್ ನ ತೋರಿಸ್ತಾಳೆ. ಒಂದು ಕಣ್ಣು ಕೆಂಪುಗೆ, ದೇಹ ಎಲ್ಲ ಪರ್ಚಿ ರಕ್ತ ಆಗಿರೋ ರೀತಿ ಪೈಪ್ಸ್ ನ ಡ್ರಾ ಮಾಡಿದಳೆ. ಇದು ಎಲ್ಲರಿಗೂ ಕಾಣಿಸೋ ಹಾಗೆ ಎಲ್ಲಿಡೋದು ನೀನೇ ಹೇಳು ಅಂತ ಸ್ಯಾರಾ ಕೇಳಿದಾಗ ಪೇಪರ್ ಇಸ್ಕೊಂಡು ಹೋಗಿ ಫ್ರಿಡ್ಜ್ ಗೆ ಅಂಟಿಸ್ಬಿಟ್ಟು ಅವನಿಗೆ ಚಳಿ ಅಂದ್ರೆ ಇಷ್ಟ, ಅದಕ್ಕೆ ಇಲ್ಲೇ ಇರ್ಲಿ ಅಂತ ಹೇಳ್ತಾಳೆ ಕಿಮ್. ಅಂದ್ರೆ ಆತ್ಮಗಳಿದ್ದ ಕಡೆ ಚಳಿ ಇರುತ್ತೆ, ತುಂಬಾನೇ ಮೂವೀಸ್ ಅಲ್ಲಿ ನೋಡಿದೀವಿ. ಮಾನ್ಸ್ಟರ್ಸ್ ಇದ್ರೂ ಚಳಿ ಇರುತ್ತೆ ಅಂತ ಸ್ಟ್ರೇಂಜರ್ ಥಿಂಗ್ಸ್ ಅಲ್ಲಿ ನೋಡಿದೀವಿ. ಈಗ ಪ್ಯಾಮೆಲಾ ಇನ್ನೊಂದು ಶಾಕಿಂಗ್ ವಿಷಯ ಹೇಳ್ತಾಳೆ. ಸೂಸನ್ ನ ಸ್ಕೂಲ್ ನೋಟ್ ಬುಕ್ ಅಲ್ಲಿ ರಕ್ತ, ಮಕ್ಕಳು ನನ್ನ ಇಷ್ಟಪಡ್ತಾರೆ ಅಂತೆಲ್ಲ ಬರ್ದಿರೋದಷ್ಟೇ ಅಲ್ಲ, ಜೀಸಸ್ ನ ಚಿತ್ರವನ್ನ ಕೆಟ್ಟದಾಗಿ ಡ್ರಾ ಮಾಡಿದ್ದಾರೆ. ಇದು ಸೂಸನ್ ಬರ್ದಿದ್ದಾಳೆ ಅಂತ ಪ್ಯಾಮೆಲಾಗೆ ತುಂಬಾನೇ ಕೋಪ ಬಂದಿರುತ್ತೆ. ಆದ್ರೆ ಈಗ್ಲೂ ನಾನು ಅದನ್ನ ಬರ್ದಿಲ್ಲ, ನನ್ನ ಹ್ಯಾಂಡ್ ರೈಟಿಂಗ್ ಅಲ್ವೇ ಅಲ್ಲ ಅದು ಅಂತಾನೆ ಹೇಳ್ತಿದ್ದಾಳೆ ಸೂಸನ್. ಸ್ಟುಡಿಯೋ ಅಲ್ಲಿ ಇದನ್ನೆಲ್ಲ ನೋಡಿ ಆದ್ಮೇಲೆ ಮೈಕ್ ಸ್ಮಿತ್ ಗೆ ಇನ್ನಷ್ಟು ಕಾಲ್ಸ್ ಬಂದಿದೆ. ಎಲ್ಲರೂ ಸೇಮ್ ಎಮ್ಮಾ ತರಾನೇ ಆ ವಿಡಿಯೋ ಅಲ್ಲಿ ಕರ್ಟೈನ್ ಹತ್ರ ಖಂಡಿತ ಯಾರೋ ಕಾಣ್ತಿದ್ದಾರೆ ಅಂತ ಹೇಳ್ತಿರೋದ್ರಿಂದ ಈಗ ಆ ವಿಡಿಯೋನ ಮತ್ತೆ ಪ್ಲೇ ಮಾಡ್ತಾರೆ. ಕರ್ಟೈನ್ ಹತ್ರ ಯಾರೋ ನಿಂತಿರೋ ಹಾಗೆ ಸ್ವಲ್ಪ ಕಾಣ್ತಾ ಇದೆ, ಆದ್ರೆ ಲೈಟ್ ನ ಆಫ್ ಮಾಡಿದಾಗ ನೀಟಾಗಿ ಯಾರೋ ನಿಂತಿರೋದು ಕಾಣ್ತಿದ್ರು ಕೂಡ ಮೈಕಲ್ ಗೆ ನಂಬಿಕೆ ಬರ್ತಿಲ್ಲ. ಡಾಕ್ಟರ್ ಲಿನ್ ಅದನ್ನ ರಿವೈಂಡ್ ಮಾಡೋಕೆ ಹೇಳಿದಾಗ ಈ ಬಾರಿ ಯಾರು ಕಾಣ್ತಾನೆ ಇಲ್ಲ. ಮೋಸ್ಟ್ಲಿ ಕರ್ಟೈನ್ ನೆರಳು ಆ ರೀತಿ ಕಾಣ್ತಿರ್ಬೋದೇನೋ ಅಂತ ಡಾಕ್ಟರ್ ಲಿನ್ ಹೇಳ್ಬೇಕಾದ್ರೆ ಮತ್ತೆ ಅಲ್ಲಿ ಯಾರೋ ನಿಂತಿರೋದು ಸ್ವಲ್ಪ ಕಾಣಿಸ್ತಾ ಇದೆ. ಕೊನೆಗೂ ಅದು ನೆರಳು ಅಷ್ಟೇ. ಹೇಗೆ ಕತ್ತಲಲ್ಲಿ ನಾವು ಸಡನ್ ಆಗಿ ಬಟ್ಟೆಯನ್ನ ನೋಡಿದ್ರು ಯಾರೋ ಇದಾರೆ ಅಂತ ಅನ್ಕೊಂಡು ಗಾಬರಿ ಆಗ್ತೀವೋ, ಅದೇ ರೀತಿ ಇದು ಕೂಡ ನೆರಳನ್ನ ನೋಡಿ ಯಾರೋ ಮನುಷ್ಯ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ ಅಷ್ಟೇ ಅಂತ ಡಾಕ್ಟರ್ ಲಿನ್ ಮತ್ತೆ ಮೈಕಲ್ ಹೇಳ್ತಾರೆ. ಕಿಮ್ ಮತ್ತೆ ಸೂಸನ್ ಜೊತೆಗೆ ವಿಡಿಯೋ ನೋಡಿದ ಜನರಿಗೂ ಅಲ್ಲಿ ಯಾರೋ ಕಾಣ್ತಿರೋದು ನೋಡಿದ್ರೆ ಅವನು ಪೈಪ್ಸೇ ಆಗಿದ್ದಾನೆ. ಸಾರಾ ಪ್ಯಾಮೆಲಾಗೆ ಇಲ್ಲಿವರೆಗೂ ಈ ಮನೆಯಲ್ಲಿ ನಡೆದಿರೋ ಒಂದು ಅತ್ಯಂತ ಭಯಾನಕ ಘಟನೆ ಅಂದ್ರೆ ಯಾವುದು ಅಂತ ಕೇಳಿದಾಗ ಪ್ಯಾಮೆಲಾ ಇವರನ್ನ ಬೇಸ್ಮೆಂಟ್ ನ ಡೋರ್ ಹತ್ರ ಕರ್ಕೊಂಡ್ ಬಂದು ಹೇಳ್ತಾಳೆ, ಈಗ್ಲೂ ಈ ಬೇಸ್ಮೆಂಟ್ ಗೆ ಯಾರು ಹೋಗ್ಬಾರ್ದು ಅಂತ ಲಾಕ್ ಮಾಡಿದೀವಿ. ಒಂದ್ಸಲ ನಾನು ಈ ಬೇಸ್ಮೆಂಟ್ ಗೆ ಹೋಗಿದ್ದಾಗ ಡೋರ್ ತಂತಾನೆ ಲಾಕ್ ಆಗೋಯ್ತು, ಅಂದ್ರೆ ಯಾರೋ ಹೊರಗಿನಿಂದ ಡೋರ್ ನ ತಳ್ತಿದ್ದಾರೆ ಅನ್ನೋ ರೀತಿ. ನನ್ನ ಮಕ್ಕಳು ಪೈಪ್ಸ್ ಬಂದಿದ್ದಾನೆ ಅಂತ ಕಿರ್ಚಾಡ್ತಾ ಇದ್ರು. ಆಮೇಲೆ ಬೇಸ್ಮೆಂಟ್ ಒಳಗೆ ನನ್ನ ಮುಖದ ಮುಂದೆನೆ ಒಬ್ಬ ನಿಂತ್ಕೊಂಡು ಜೋರಾಗಿ ಉಸಿರಾಡ್ತಿರೋದು ಫೀಲ್ ಆಯ್ತು. ಕೆಟ್ಟ ವಾಸನೆ ಕೂಡ ಬಂತು. ಅವತ್ತು ಎಷ್ಟು ಹೆದರ್ಕೊಂಡೆ ಅಂದ್ರೆ ಪ್ರಾಣ ಒಂದು ಹೋಗ್ಲಿಲ್ಲ ನೋಡಿ. ಹೇಗೋ ಕೊನೆಗೆ ಮಕ್ಕಳೇ ಡೋರ್ ನ ಓಪನ್ ಮಾಡಿದ್ರು ಅಂತ ಹೇಳ್ತಾಳೆ ಪ್ಯಾಮೆಲಾ. ಈ ಘಟನೆ ಆದಾಗ್ಲಂತೂ ಸೋಷಿಯಲ್ ಸರ್ವಿಸಸ್ ಅವ್ರನ್ನ ಭೇಟಿಯಾಗಿ ಸರ್ಕಾರಕ್ಕೆ ಲೆಟರ್ ಬರೆಯೋದು ಎಲ್ಲ ಮಾಡಿ ಕೊನೆಗೆ ಟಿವಿ ಚಾನಲ್ ಗೆ ಹೋದ್ರು ಕೂಡ ಯಾರು ಇವರು ಹೇಳೋದನ್ನ ನಂಬ್ತಿರಲ್ಲ. ಇವರಿಗೆ ಸೈಕ್ಯಾಟ್ರಿಸ್ಟ್ ನ ಅಗತ್ಯ ಇದೆ ಅಂತ ಹೇಳಿರ್ತಾರೆ. ಈ ಕಡೆ ಸ್ಟುಡಿಯೋ ಅಲ್ಲಿ ಡಾಕ್ಟರ್ ಲಿನ್ ಮೊದಲು ಪ್ಯಾಮೆಲಾಳ ಮನೆಯಲ್ಲಿ ನಡೆಸಿರೋ ತಮ್ಮ ಇನ್ವೆಸ್ಟಿಗೇಷನ್ ಬಗ್ಗೆ ಹೇಳ್ತಾ ತುಂಬಾನೇ ಎಕ್ಸ್ಪೆರಿಮೆಂಟ್ಸ್ ನ ಕೂಡ ಟ್ರೈ ಮಾಡಿ ಪ್ಯಾಮೆಲಾ ಮತ್ತೆ ಅವಳ ಮಕ್ಕಳು ಹೇಳ್ತಿರೋದು ಸತ್ಯ ಅನ್ನೋ ಇಲ್ವೋ ಅಂತ ತಿಳ್ಕೊಂಡಿದ್ದಾರೆ. ಅವರು ಹೇಳ್ತಿರೋದು ಸತ್ಯ ಅನ್ನೋದಕ್ಕೆ ತುಂಬಾನೇ ಸಾಕ್ಷಿಗಳು ಕೂಡ ಸಿಕ್ಕಿರುತ್ತೆ. ಮೊದಲು ಡಾಕ್ಟರ್ ಲಿನ್ ಒಂದು ಆಡಿಯೋನ ಪ್ಲೇ ಮಾಡ್ತಾರೆ. ಈ ಆಡಿಯೋ ಅಲ್ಲಿ ಸೂಸನ್ ಪೈಪ್ಸ್ ಇಂದ ಹೆದರ್ಕೊಂಡು ಕಿರ್ಚಾಡ್ತಾ ಇರೋದು ಎಲ್ಲ ಕೇಳಿಸ್ತಿದೆ. ಮತ್ತೆ ಇದ್ದಕ್ಕಿದ್ದಂಗೆ ಸೂಸನ್ ಗಂಡಸರ ವಾಯ್ಸ್ ಅಲ್ಲಿ ನರ್ಸರಿ ರೈಮ್ಸ್ ನ ಹೇಳೋಕೆ ಶುರು ಮಾಡ್ತಾಳೆ. ನಾವು ಈ ಆಡಿಯೋ ಕೇಳಿಸ್ಕೊಳ್ಳೋದ್ರಲ್ಲಿ ಬಿಸಿ ಆಗಿರ್ತೀವಿ ಸ್ನೇಹಿತರೆ. ಡಾಕ್ಟರ್ ಲಿನ್ ನ ಹಿಂದೆನೆ ಪೈಪ್ಸ್ ಬಂದು ಕತ್ತಲಲ್ಲಿ ನಿಂತಿರೋದು ಗಮನಿಸೋದೇ ಇಲ್ಲ. ಸೊ ಈ ಆಡಿಯೋ ಅಲ್ಲಿ ಸೂಸನ್ ಅಷ್ಟೇ ಅಲ್ಲ, ಬೇರೆ ಪುರುಷನ ವಾಯ್ಸ್ ಕೂಡ ಇದೆ ಅಂತ ಎಕ್ಸ್ಪರ್ಟ್ಸ್ ಕನ್ಫರ್ಮ್ ಮಾಡಿದ್ದಾರೆ. ಇದಾದ್ಮೇಲೆ ಗಾಳಿಯಲ್ಲಿ ದಿಂಬು ತೇಲ್ತಾ ಇರೋ ಫೋಟೋಸ್ ನ ತೋರಿಸ್ತಾರೆ. ಮತ್ತೆ ಸೆರಾಮಿಕ್ ಇಂದ ಮಾಡಿರೋ ವಸ್ತುಗಳು ಹೊಡೆದೋಗಿರೋದನ್ನ ಕೂಡ ತೋರಿಸ್ತಾರೆ. ಇದೆಲ್ಲ ಕೆಳಗೆ ಬಿದ್ದು ಹೊಡೆದೋಗಿರೋದಲ್ಲ, ಇಟ್ಟಿರೋ ಜಾಗದಲ್ಲೇ ಹಾಗೆ ಬ್ಲಾಸ್ಟ್ ಆಗಿರೋ ರೀತಿ ಹೊಡೆದೋಗಿರೋದು. ಸಡನ್ ಆಗಿ ಟೆಂಪರೇಚರ್ ಅಲ್ಲಿ ವ್ಯತ್ಯಾಸ ಆಗೋದ್ರಿಂದ ಈ ರೀತಿ ಆಗಿರ್ಬೋದು ಅಂತ ಹೇಳ್ತಾರೆ ಡಾಕ್ಟರ್ ಲಿನ್. ಇದಷ್ಟೇ ಅಲ್ಲ, ಇದ್ದಕ್ಕಿದ್ದಂಗೆ ಸೂಸನ್ ನ ದೇಹದ ಮೇಲೆ, ಮುಖದ ಮೇಲೆಲ್ಲ ಪರ್ಚಿರೋ ಮಾರ್ಕ್ ಗಾಯಗಳಾಗಿರ್ತವೆ. ಯಾರೋ ಅದೃಶ್ಯವಾಗಿರೋರು ಬಂದು ಪರ್ಚೋ ಹಾಗೆ ಕಾಣಿಸಿರುತ್ತೆ. ಇದನ್ನ ನೋಡಿ ಆದ್ಮೇಲೆ ನ್ಯೂಯಾರ್ಕ್ ಅಲ್ಲಿ ಇರೋ ಫಿಸಿಸಿಸ್ಟ್ ಡಾಕ್ಟರ್ ಸಿಲ್ವೆಸ್ಟ್ರಿನ ಮಾತಾಡಿಸಿದಾಗ ಇವರು ಪ್ಯಾಮೆಲಾಳ ಮನೆಯಲ್ಲಿ ನಡೀತಾ ಇರೋದೆಲ್ಲ ಸುಳ್ಳು ಅಂತ ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ದಿಂಬು ಹಾರಾಡ್ತಿದ್ರೆ ದಾರನೋ ವೈರೋ ಕಟ್ಟಿ ಎತ್ತಿರ್ತಾರೆ. ದೇಹ ಎಲ್ಲ ಪರ್ಚಿರೋ ಗಾಯಗಳಾಗಿದ್ರೆ ಅವಳೇ ಪರ್ಚ್ಕೊಂಡಿರ್ತಾಳೆ. ಇದೆಲ್ಲ ಸುಳ್ಳು,
ನಾಟಕ ಆಡ್ತಿರೋದು, ದೆವ್ವ ಮಾಡ್ತಿರೋದು ಅಂತ ಸೈಂಟಿಫಿಕಲಿ ಪ್ರೂವ್ ಮಾಡೋಕೆ ಆಗಲ್ಲ. ಅವರು ಈ ರೀತಿ ಫೇಮಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದಾಗ ಡಾಕ್ಟರ್ ಲಿನ್ಗೆ ಕೋಪ ಬರುತ್ತೆ. ಎಲ್ಲ ನೀವ್ ಅನ್ಕೊಂಡಂಗೆ ಆದ್ರೆ ಅದು ನಿಜ, ನಿಮಗೆ ಒಂದು ವಿಷಯದ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅದು ಸುಳ್ಳು ಅಂತನಾ? ಅಲ್ಲಿ ನಡೀತಾ ಇರೋದನ್ನ ನಾನು ಕಣ್ಣಾರೆ ನೋಡಿದೀನಿ, ನೀವು ಸ್ವಲ್ಪ ಅದ್ಮುಕೊಂಡ್ ಕುತ್ಕೊಳ್ಳಿ ಅಂತ ಹೇಳಿದಾಗ ಯಾಕೋ ಈಗ ಇಲ್ಲಿನ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಅಂತ ಮೈಕಲ್ ಇದರ ಬಗ್ಗೆ ಆಮೇಲೆ ಚರ್ಚೆ ಮಾಡೋಣ, ಪ್ಯಾಮೆಲಾ ಅವರ ಮನೆಯಲ್ಲಿ ಏನಾಗಿದೆ ನೋಡೋಣ ಅಂತ ಇವರ ಗಮನ ಮನೆ ಕಡೆ ಶಿಫ್ಟ್ ಮಾಡ್ತಾರೆ. ಸಾರಾ ತನ್ನ ಜೀವನದಲ್ಲಿ ನಡೆದಿರೋ ಒಂದು ಭಯಾನಕ ಘಟನೆಯ ಬಗ್ಗೆ ಹೇಳ್ತಾ ಇದ್ದಾಳೆ. ಇವಳು ಮತ್ತೆ ಅವಳ ಗಂಡ ಮೈಕ್ ಸ್ಮಿತ್ ಇಬ್ರು ತಮ್ಮ ಫ್ರೆಂಡ್ ನ ಮನೆಗೆ ಹೋಗಿರ್ತಾರೆ. ಅದು ಹಳೆ ಕಾಲದ ಮನೆ. ರಾತ್ರಿ ಮಲಗಿದ್ದಾಗ ಸಾರಾಗೆ ಇದ್ದಕ್ಕಿದ್ದಂಗೆ ಮ್ಯೂಸಿಕ್ ನ ಶಬ್ದ ಕೇಳಿಸಿದ್ರಿಂದ ಎಚ್ಚರಿಕೆ ಆಯ್ತು. ನೋಡಿದ್ರೆ ಕಣ್ಮುಂದೆನೆ ಒಬ್ಳು ಭಾರತೀಯ ಮಹಿಳೆ ಡ್ಯಾನ್ಸ್ ಮಾಡ್ತಿರೋ ಹಾಗೆ ಕಾಣಿಸುತ್ತೆ. ಇದ್ದಕ್ಕಿದ್ದಂಗೆ ಅವಳ ಕಣ್ಣು ಹಿಂದಕ್ಕೆ ಟರ್ನ್ ಆಗಿ ಪೂರ್ತಿ ಬಿಳಿ ಬಣ್ಣದಲ್ಲಿ ಕಾಣಿಸೋಕೆ ಶುರು ಆಗುತ್ತೆ. ಮತ್ತೆ ಆ ಮಹಿಳೆ ಹಿಂದೆನೆ ಮಾಯಾ ಕೂಡ ಆಗಿರ್ತಾಳೆ. ಏನ್ ಕಾರಣ ಇರ್ಬೋದು ಈ ರೀತಿ ಕಾಣಿಸೋಕೆ ಅಂತ ಸಾರಾ ಅಕ್ಕಪಕ್ಕದ ಮನೆಯವರ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದಾಗ ಗೊತ್ತಾಗಿರುತ್ತೆ. ವೈಸ್ ರಾಯ್ ಆಫ್ ಇಂಡಿಯಾ ಅಂದ್ರೆ ಬ್ರಿಟಿಷರು ಭಾರತವನ್ನ ನೋಡ್ಕೊಳ್ಳೋಕೆ ಒಬ್ಬ ಅಧಿಕಾರಿಯನ್ನ ಅಪಾಯಿಂಟ್ ಮಾಡಿರ್ತಾರಲ್ಲ ಅವನು. ಆ ವೈಸ್ ರಾಯ್ ಆಫ್ ಇಂಡಿಯಾ ಮನೆಯಲ್ಲಿ ವಾಸವಾಗಿದ್ದಂತೆ ತನ್ನ ಜೊತೆ ಇಬ್ರು ಭಾರತೀಯ ಮಹಿಳೆಯರನ್ನ ಕೂಡ ಇಟ್ಕೊಂಡಿದ್ದಂತೆ. ಅಂದ್ರೆ ಹೆಂಡತಿಯರ ತರ ಅಲ್ಲ, ಮದುವೆ ಆಗದೆ ಜೊತೆಯಲ್ಲಿ ಇಟ್ಕೊಳ್ಳೋದು. ಒಂದಿನ ಆ ಇಬ್ರು ಮಹಿಳೆಯರು ಸಾವನ್ನಪ್ಪಿದ ನಂತರ ಕ್ರಿಶ್ಚಿಯನ್ ಸ್ಮಶಾನದಲ್ಲಿ ಮಣ್ ಮಾಡೋಕೆ ಬಿಡಲ್ಲ ಅಂತ ವೈಸ್ ರಾಯ್ ಆಫ್ ಇಂಡಿಯಾ ತನ್ನ ಮನೆಯ ಗಾರ್ಡನ್ ಅಲ್ಲಿ ಅವರಿಬ್ಬರನ್ನ ಮಣ್ ಮಾಡಿರ್ತಾನೆ. ಹಾಗಾಗಿ ಅವರ ಆತ್ಮಕ್ಕೆ ಮುಕ್ತಿ ಸಿಕ್ಕಿರಲ್ಲ. ಈ ವಿಷಯ ಕೇಳಿ ಆ ಇಬ್ಬರು ಮಹಿಳೆಯರಲ್ಲಿ ಒಬ್ಬರ ಆತ್ಮವನ್ನೇ ನಾನು ನೋಡಿದ್ದು ಅಂತ ಸಾರಾಗೆ ಗೊತ್ತಾಗಿರುತ್ತೆ. ಸೊ ಕತೆ ಹೇಳಿ ಆದ್ಮೇಲೆ ಕಿಮ್ ನಿದ್ದೆ ಬರ್ತಿದೆ ಅಂತ ಮಲ್ಗೋಕೆ ಹೋದ್ರೆ ಸೂಸನ್ ಟಿವಿ ನೋಡ್ತಿದ್ದಾಳೆ. ಸಾರಾ ಕ್ಯಾಮ್ರಾಮನ್ ಎಲ್ಲ ಕಾಫಿ ಕುಡಿಯೋಕೆ ಬಂದಿದ್ದಾಗ ಮೈಕ್ ಆಪರೇಟರ್ ಆಗ್ಲೇ ನನಗೆ ಯಾವ್ದೋ ಪ್ರಾಣಿ ನೆಲ ಪರಚ್ತಾ ಇರೋ ಹಾಗೆ ಶಬ್ದ ಕೇಳಿಸ್ತು. ಒಂದೇ ಸಲ ಕೇಳಿಸಿದ್ದು ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಅಂದ್ರೆ ಕ್ಯಾಮ್ರಾಮನ್ ನನ್ನ ವಾಚ್ ಕೂಡ ನಿಂತೋಗಿದೆ ಅಂತ ಹೇಳ್ತಾನೆ. ಮೊದಲು ಈ ಮನೆಯಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ಬೇಕಾದ್ರೆ ವಾಚ್ ನಿಂತೋಗೋದನ್ನ ಡಾಕ್ಟರ್ ಲಿನ್ ಕೂಡ ಗಮನಿಸಿರ್ತಾರೆ. ಇದರ ನಡುವೆ ಸ್ಟುಡಿಯೋ ಅಲ್ಲಿ ಒಬ್ಬರಾದ್ಮೇಲೆ ಒಬ್ಬರು ಕಾಲ್ ಮಾಡಿ ದೆವ್ವಗಳ ಸ್ಟೋರಿಯನ್ನ ಹೇಳ್ತಿದ್ದಾರೆ. ಅದೇ ರಿಪೋರ್ಟರ್ ಕ್ರೇಗ್ ಅಕ್ಕಪಕ್ಕದ ಮನೆಯವ್ರನ್ನ ಮಾತಾಡಿಸ್ಬೇಕಾದ್ರೆ ಇಬ್ರು ಮಹಿಳೆ ಹೇಳ್ತಾರೆ, ಒಂದಿನ ಪ್ಯಾಮೆಲಾಳ ಮನೆಯಲ್ಲಿ ಜೋರಾದ ಶಬ್ದ ಎಲ್ಲ ಕೇಳಿಸ್ತಾ ಇತ್ತು. ಯಾಕೆ ಏನಾಯ್ತು ಅಂತ ನೋಡೋಕೆ ಹೋದಾಗ ಮನೆಯ ಕಿಟಕಿನ ಹೊಡೆದಾಕಿ ಪ್ಯಾಮೆಲಾ ಮತ್ತೆ ಸೂಸನ್ ಹೊರಗೆ ಅಳ್ತಾ ಕೂತಿದ್ರು. ಅದಾದ್ಮೇಲೂ ಅಷ್ಟೇ ಯಾರನ್ನೋ ನೋಡಿ ಹೆದರ್ಕೊಂಡು ನಮ್ಮ ಮನೆಗೆನೆ ಬರ್ತಿದ್ರು. ಇದಷ್ಟೇ ಅಲ್ಲ, ಈ ಜಾಗನೇ ಸರಿ ಇಲ್ವೇನೋ ಅಂತ ಅನಿಸ್ತಿದೆ. ಒಬ್ಳು ಹುಡುಗಿ ಇದ್ದಕ್ಕಿದ್ದಂಗೆ ನಾಪತ್ತೆ ಆದವಳು ಏನಾದ್ಲು ಅಂತ ಇವತ್ತಿಗೂ ಗೊತ್ತಿಲ್ಲ. 5 ವರ್ಷದ ಮಗುವನ್ನ ಚಾಕುವಿಂದ ಚುಚ್ಚಿ ಕೊಲೆ ಮಾಡಿದ್ರು. ರೀಸೆಂಟ್ ಆಗಿ ಪ್ರೆಗ್ನೆಂಟ್ ಇದ್ದ ಒಂದು ಕಪ್ಪು ಲ್ಯಾಬ್ರಡಾರ್ ನಾಯಿ ಪ್ಲೇ ಗ್ರೌಂಡ್ ಅಲ್ಲಿ ಮಕ್ಕಳು ಆಟಾಡೋ ಜಾಗದಲ್ಲಿ ಸಾವನ್ನಪ್ಪಿತ್ತು. ಅದರ ಹೊಟ್ಟೆಯನ್ನ ಯಾರೋ ಕಟ್ ಮಾಡಿ ಒಳಗಿದ್ದ ಮರಿಗಳನ್ನ ಎಲ್ಲಾ ಕಡೆ ಬಿಸಾಕಿ ಹೋಗಿದ್ರು. ನಮ್ಗಂತೂ ಎಂತ ಕೆಟ್ಟ ಜನ ಇಲ್ಲಿ ಇದಾರೆ ಅಂತ ಅನ್ಸಿತ್ತು ಅಂತ ಹೇಳ್ತಾರೆ. ಇವರನ್ನ ಮಾತಾಡ್ಸಿ ಆದ್ಮೇಲೆ ಕ್ರೇಗ್ ಪ್ಯಾಮೆಲಾಳ ಮನೆಗೆ ಬಂದು ಎಕ್ಸಾರ್ಸಿಸಮ್ ಮಾಡಿ ಮನೆಯಲ್ಲಿ ಇರೋ ದುಷ್ಟಶಕ್ತಿಯನ್ನ ಹೊರಗೆ ಹಾಕೋಕೆ ಹೋಗಿ ವಿಫಲರಾಗಿದ್ದ ಆರ್ಥರ್ ಅನ್ನೋ ವ್ಯಕ್ತಿಯನ್ನ ಮಾತಾಡ್ಸೋಕೆ ಬಂದಾಗ ಇಲ್ಲೇ ಜನರ ಹಿಂದೆ ಪೈಪ್ಸ್ ನ ನೋಡ್ಬೋದು ಸ್ನೇಹಿತರೆ. ಮನೆಯಲ್ಲಿ ಇರೋ ಪ್ರೇತಾತ್ಮ ಮೊದಲು ಸ್ಟುಡಿಯೋ ಅಲ್ಲಿ ಕಾಣಿಸ್ಕೊಂಡಿತ್ತು, ಈಗ ಇಲ್ಲೂ ಇದೆ. ಆರ್ಥರ್ ಹೇಳ್ತಾರೆ, ಮನೆಯಲ್ಲಿ ನಾನು ಪ್ರೇಯರ್ ಮಾಡಿ ಆ ಪ್ರೇತಾತ್ಮವನ್ನ ಹೊರಗೆ ಕಳಿಸಬಹುದು ಅಂತ ಅನ್ಕೊಂಡೆ, ಆದ್ರೆ ಆಗ್ಲಿಲ್ಲ. ಆ ಪ್ರೇತಾತ್ಮ ತುಂಬಾನೇ ಶಕ್ತಿಶಾಲಿ ಆಗಿದೆ, ಅದು ಮನೆಯಲ್ಲಿ ಇರೋದು ನನಗೆ ಫೀಲ್ ಆಗಿತ್ತು ಅಂತ ಹೇಳ್ತಾರೆ. ಮನೆಯಲ್ಲಿ ಸೂಸನ್ ಟಿವಿ ನೋಡ್ಬೇಕಾದ್ರೆ ಕೂತಿದ್ದ ಜಾಗದಲ್ಲಿ ನೀಟಾಗಿ ಸರ್ಕಲ್ ಶೇಪ್ ಅಲ್ಲಿ ಕಾರ್ಪೆಟ್ ಒದ್ದೆ ಆಗಿದೆ. ನೀರು ಎಲ್ಲಿಂದ ಬಂತು ಅಂತ ಇವ್ರಿಗೆ ಗೊತ್ತಾಗ್ತಿಲ್ಲ. ಮೇಲಿಂದ ಏನಾದ್ರೂ ಲೀಕ್ ಆಗ್ತಿದ್ಯಾ ಅಂತ ಚೆಕ್ ಮಾಡಿದ್ರು ಏನೂ ಇಲ್ಲ. ಸ್ಟುಡಿಯೋ ಅಲ್ಲಿ ಒಬ್ರು ಕಾಲರ್ ಹಿಂದೆನೆ ನಿಮ್ ಟಿವಿ ಪ್ರೋಗ್ರಾಮ್ ನೋಡ್ತಾ ಊಟ ಮಾಡ್ತಿದ್ದೆ, ಚೇರ್ ಮೇಲೆ ಇಟ್ಟಿದ್ದ ಪ್ಲೇಟ್ ಇದ್ದಕ್ಕಿದ್ದಂಗೆ ಕೆಳಗೆ ಬಿದ್ದೋಯ್ತು, ನಾನು ಅದರ ಹತ್ರನೂ ಇರ್ಲಿಲ್ಲ ಅಂದಾಗ ಆಯ್ತು ಅಂತ ಫೋನ್ ಕಟ್ ಮಾಡ್ಬಿಡ್ತಾರೆ ಮೈಕಲ್. ಸ್ವಲ್ಪ ನಂಬುವಂತ ಸ್ಟೋರಿ ಇರುವಂತವ್ರು ಮಾತ್ರ ಕಾಲ್ ಮಾಡಿ ಅಂತಾರೆ. ಮೈಕಲ್ ಎಲ್ಲವನ್ನ ಲೈಟ್ ಆಗಿ ತಗೊಂತಾ ಇದ್ದಾರೆ. ಲಾಸ್ಟ್ ಅಲ್ಲಿ ಸೀರಿಯಸ್ ಆಗೋಕ್ಕೂ ಸಮಯ ಸಿಗಲ್ಲ. ಏನಾಗುತ್ತೆ ಅಂತ ನೋಡೋಣ. ಸಾರಾ ಮತ್ತೆ ಕ್ಯಾಮ್ರಾಮನ್ಗೆಲ್ಲ ಮತ್ತೆ ಮನೆಯಲ್ಲಿ ಯಾರೋ ನೆಲವನ್ನ ಸ್ಕ್ರಾಚ್ ಮಾಡ್ತಿರೋ ಹಾಗೆಲ್ಲ ಶಬ್ದ ಕೇಳಿಸ್ತಾ ಇದೆ. ಎಲ್ಲಿಂದ ಶಬ್ದ ಬರ್ತಿದೆ ಅಂತ ನೋಡ್ಬೇಕಾದ್ರೆ ಸೂಸನ್ ಮತ್ತೆ ಕಿಮ್ ಕಿರ್ಚಾಡ್ಕೊಂಡ್ ಬಂದು ಹೇಳ್ತಾರೆ, ಅವನು ಅಡುಗೆ ಮನೆಯಲ್ಲಿ ಇದ್ದಾನೆ, ಬೇಗ ಬನ್ನಿ ಅಂತ. ತಕ್ಷಣ ಸಾರಾ ಮತ್ತೆ ಅವಳ ಟೀಮ್ ಅಡುಗೆ ಮನೆಗೆ ಓಡ್ ಬಂದಾಗ ಇಲ್ಲಿ ಕಿಮ್ ಮತ್ತೆ ಸೂಸನ್ ಮಾಡಿದ ಡ್ರಾಯಿಂಗ್ಸ್ ಎಲ್ಲಾ ಕಡೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿದ್ದಾವೆ. ಮತ್ತೆ ಕ್ರಯಾನ್ಸ್ ಸರ್ಕಲ್ ಶೇಪ್ ಅಲ್ಲಿ ಇದೆ. ಆಗ್ಲೇ ಸರ್ಕಲ್ ಶೇಪ್ ಅಲ್ಲಿ ಕಾರ್ಪೆಟ್ ಒದ್ದೆ ಆಗಿತ್ತು, ಈಗ ಕ್ರಯಾನ್ಸ್ ಮೋಸ್ಟ್ಲಿ ಪೈಪ್ಸ್ ಈ ಸಿಂಬಲ್ ಗಳನ್ನ ತೋರಿಸಿ ಏನೋ ಮಾಡೋಕ್ ಹೊರಟಿದ್ದಾನೆ, ಏನು ಅಂತ ಕೊನೆಯಲ್ಲಿ ಗೊತ್ತಾಗುತ್ತೆ. ಈಗ ಇದ್ದಕ್ಕಿದ್ದಂಗೆ ಗ್ಲಾಸ್ ಡೋರ್ ಹೊರಗೆ ಒಂದು ಬೆಕ್ಕು ಬರುತ್ತೆ. ಇವರ ಮನೆಯಲ್ಲಿ ಯಾವುದೇ ಬೆಕ್ಕು ಇರ್ಲಿಲ್ಲ, ಇದೆಲ್ಲಿಂದ ಬಂತು ಅಂತ ಗೊತ್ತಾಗ್ತಿಲ್ಲ. ಸಾರಾ ಡ್ರಾಯಿಂಗ್ ಎಲ್ಲ ಆಯ್ಕೊಂಡು ಮೇಲೆ ಎದ್ದಾಗ ಕ್ಯಾಮ್ರಾಮನ್ ಕ್ಯಾಮ್ರಾನ ಮೇಲೆ ಎತ್ತುತ್ತಿದ್ದಂಗೆ ಗ್ಲಾಸ್ ಡೋರ್ ನ ರಿಫ್ಲೆಕ್ಷನ್ ಅಲ್ಲಿ ನೋಡಬಹುದು ಕ್ಯಾಮ್ರಾಮನ್ ಮತ್ತೆ ಮೈಕ್ ಆಪರೇಟರ್ ನ ಹಿಂದೆನೆ ಪೈಪ್ಸ್ ನಿಂತಿದ್ದಾನೆ. ಇದನ್ನ ಯಾರು ಗಮನಿಸಲ್ಲ. ಈಗ ಮೇಲೆ ಮತ್ತೆ ಮೆಟಲ್ ಪೈಪ್ ಗೆ ಯಾರೋ ಹೊಡಿತಾ ಇರೋ ರೀತಿ ಶಬ್ದ ಬರ್ತಿದೆ, ಎಲ್ಲಿಂದ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆದ್ರೆ ಮನೆ ತುಂಬಾ ಕ್ಯಾಮ್ರಾ ಇದಾವಲ್ಲ, ಡಾಕ್ಟರ್ ಲಿನ್ ಸ್ಟುಡಿಯೋ ಅಲ್ಲೇ ಕುತ್ಕೊಂಡು ಎಲ್ಲಾ ಕ್ಯಾಮ್ರಾನ ಒಂದೊಂದೇ ಚೆಕ್ ಮಾಡಿಸ್ತಾರೆ. ಕೊನೆಗೂ ಒಂದು ಕ್ಯಾಮ್ರಾ ಅಲ್ಲಿ ಸುಜಾನೆ ಕುತ್ಕೊಂಡು
ಪೈಪ್ಗೆ ಹೊಡಿತಾ ಇರೋದನ್ನ ಎಲ್ಲರೂ ನೋಡ್ತಾರೆ. ಸೂಸನ್ ತಗ್ಲಾಕೊಂತಿದ್ದಂಗೆ ತನ್ನ ರೂಮ್ಗೆ ಓಡ್ ಹೋಗ್ತಾಳೆ. ಯಾಕೆ ಈ ರೀತಿ ಮಾಡ್ದೆ ಅಂತ ಕೇಳಿದ್ರು ಹೇಳ್ತಿಲ್ಲ. ಇಲ್ಲಿಂದ ಸೀದಾ ಅಡುಗೆ ಮನೆಗೆ ಬಂದಾಗ ಇವರಮ್ಮ ಪ್ಯಾಮೆಲಾ ಬಂದು ಯಾಕೆ ಇದನ್ನೆಲ್ಲ ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಇವ್ರು ಯಾರು ಪೈಪ್ಸ್ ನಿಜವಾಗ್ಲೂ ಇದಾನೆ ಅಂತ ನಂಬ್ತಾ ಇಲ್ವಲ್ಲ, ಹಾಗಾಗಿ ನಾನೇ ಶಬ್ದ ಮಾಡ್ದೆ, ಅವನು ಇದಾನೆ ಅಂತ ಪ್ರೂವ್ ಮಾಡೋಕೆ ನೋಡ್ದೆ ಅಂತ ಹೇಳ್ತಾಳೆ. ನಾವು ದೆವ್ವ ಇದೆಯಾ ಇಲ್ವಾ ಅಂತ ಇನ್ವೆಸ್ಟಿಗೇಟ್ ಮಾಡೋಕೆ ಹೋಗಿ ದೊಡ್ಡ ಫ್ರಾಡ್ ನ ಬೆಳಕಿಗೆ ತಂದಿದೀವಿ ಅಂತ ಮೈಕಲ್ ಶುರು ಹಚ್ಕೊಂತಾರೆ. ನ್ಯೂಯಾರ್ಕ್ ಇಂದ ಜಾಯ್ನ್ ಆಗಿದ್ದ ಡಾಕ್ಟರ್ ಸಿಲ್ವೆಸ್ಟ್ರಿ ಅಂತೂ ಕೇಳಂಗೆ ಇಲ್ಲ. ನಾನ್ ಹೇಳಿಲ್ವಾ, ನನ್ ಮಾತು ನೀವ್ ಯಾರು ಕೇಳಲಿಲ್ಲ, ನೋಡಿ ಈಗ ನಾಟಕ ಆಡ್ತಿದ್ದಾರೆ ಅಂತ ಗೊತ್ತಾಗಿದೆ. ಫೇಮಸ್ ಆಗೋಕೋಸ್ಕರ ಈ ನಾಟಕ ಆಡ್ತಿರೋದಷ್ಟೇ ಅಂತ ಹೇಳ್ತಾರೆ. ಇವ್ರೇನೇ ಹೇಳಿದ್ರು ಪ್ಯಾಮೆಲಾ ಮತ್ತೆ ಅವಳ ಮಕ್ಕಳು ನಾಟಕ ಆಡ್ತಿಲ್ಲ ಅಂತ ನಂಬಿರೋದು ಡಾಕ್ಟರ್ ಲಿನ್ ಮಾತ್ರ. ಇವರಷ್ಟೇ ಅಲ್ಲ, ಜನರು ಕೂಡ ನಂಬಿದ್ದಾರೆ ಅನ್ಸುತ್ತೆ. ಅದಕ್ಕೆ ಇನ್ನು ಕಾಲ್ ಮೇಲೆ ಕಾಲ್ ಮಾಡಿ ಸ್ಟಾರ್ಟಿಂಗ್ ಅಲ್ಲಿ ಪ್ಲೇ ಮಾಡಿದ ವಿಡಿಯೋ ಅಲ್ಲಿ ಕರ್ಟೈನ್ ಹತ್ರ ಯಾರೋ ಖಂಡಿತ ನಿಂತಿದ್ದಾರೆ. ಅದು ನೆರಳಲ್ಲ, ಆ ವ್ಯಕ್ತಿಯ ತಲೆಯಲ್ಲಿ ಕೂದ್ಲಿಲ್ಲ, ಕಣ್ಣುಗಳಿರೋ ಜಾಗದಲ್ಲಿ ಕಣ್ಣೇ ಇಲ್ಲ, ಕಪ್ಪು ಬಟ್ಟೆಯನ್ನ ಹಾಕಿದ್ದಾನೆ, ಬಟ್ಟೆಗೆ ಬಟನ್ಸ್ ಎಲ್ಲ ಇದೆ ಅಂತ ಜನರು ಹೇಳ್ತಾ ಇದ್ದಾರೆ. ಇದನ್ನ ಕೇಳಿ ಡಾಕ್ಟರ್ ಲಿನ್ಗೆ ಹಿಂದೆ ತಾವು ಮಾಡಿರೋ ಇನ್ವೆಸ್ಟಿಗೇಷನ್ ನ ವಿಡಿಯೋಸ್ ಅಲ್ಲಿ ಇದೇ ರೀತಿ ವ್ಯಕ್ತಿಯ ಬಗ್ಗೆ ಕಿಮ್ ಹೇಳಿರೋದು ನೆನ್ಪಾಯ್ತು. ಅದಕ್ಕೆ ಆ ವಿಡಿಯೋನ ಪ್ಲೇ ಮಾಡೋಕೆ ಹೇಳ್ತಾರೆ. ಆ ವಿಡಿಯೋನ ಹುಡುಕಿ ಪ್ಲೇ ಮಾಡೋವರೆಗೂ ಜನರ ಕಾಲ್ಸ್ ನ ಆನ್ಸರ್ ಮಾಡೋಕೆ ಡಿಸೈಡ್ ಮಾಡ್ತಾರೆ. ಈಗ ಒಬ್ಳು ಮಹಿಳೆ ಕಾಲ್ ಮಾಡಿದಳೆ, ತನ್ನ ಐಡೆಂಟಿಟಿ ಬಗ್ಗೆ ಹೇಳೋದಿಲ್ಲ. ಆದ್ರೆ ಈ ಮಹಿಳೆ ಈಗ ತನ್ನ ಮನೆಯಲ್ಲಿ ನಡೆದ ಭಯಾನಕ ಘಟನೆಯ ಬಗ್ಗೆ ಹೇಳ್ತಿದ್ದಾಳೆ. ಏನಂದ್ರೆ ಈ ಮಹಿಳೆಯ ಗಂಡ ಗ್ಲಾಸ್ ಟೇಬಲ್ ಮೇಲೆ ಒಂದು ಬೆರಳನ್ನ ಇಟ್ಟಿದ್ದು ಅಷ್ಟೇ. ಒಳ್ಳೆ ಗ್ಲಾಸ್ ಬ್ಲಾಸ್ಟ್ ಆದ ರೀತಿ ಹೊಡೆದೋಗಿ ಗ್ಲಾಸ್ ಪೀಸ್ ಮುಖಕ್ಕೆ ಹೊಡೆದು ಕೈಯೆಲ್ಲ ಕಟ್ಟಾಗಿ ಮನೆ ತುಂಬಾ ರಕ್ತ ಚೆಲ್ಲಾಡಿರುತ್ತೆ. ತಕ್ಷಣ ಗಂಡನನ್ನ ಆಂಬುಲೆನ್ಸ್ ಗೆ ಹಾಕಿ ಕಳಿಸಿ ಇವಳು ಫೋನ್ ಮಾಡಿದ್ದಾಳೆ. ನನ್ ಮಕ್ಕಳು ತುಂಬಾನೇ ಹೆದರ್ಕೊಂಡಿದ್ದಾರೆ, ಟಿವಿಯಲ್ಲಿ ನೀವು ಏನ್ ಮಾಡ್ತಿದ್ದೀರಾ, ಇದೆಲ್ಲ ಯಾಕೆ ತೋರಿಸ್ತಿದ್ದೀರಾ, ನಮ್ಮ ಮನೆ ಗಡಿಯಾರ ಕೂಡ ನಿಂತೋಗಿದೆ ಅಂದಾಗ 9 ಗಂಟೆ ಆಗೋಗಿದೆ. ಈಗ ಬರೋ ಪ್ರೋಗ್ರಾಮ್ ಮಕ್ಕಳು ನೋಡೋ ಅಂತದ್ದಲ್ಲ, ಟಿವಿ ಆಫ್ ಮಾಡಿ ಅವರನ್ನ ಮಲಗಿಸಿ ಫಸ್ಟ್ ಅಂತ ಮೈಕಲ್ ಹೇಳ್ತಾರೆ. ಇದಕ್ಕೆ ಈ ಮಹಿಳೆ ಮಕ್ಕಳು ಟಿವಿನ ಯಾವತ್ತೂ ನೋಡೇ ಇಲ್ಲ ಅನ್ನೋ ಹಾಗೆ ಟಿವಿಗೆ ಕಚ್ಕೊಂಡಿದ್ದಾರೆ, ನನ್ ಮಾತೆ ಕೇಳ್ತಿಲ್ಲ ಅಂತ ಅಳ್ತಿದ್ದಾಳೆ. ಏನಪ್ಪ ಮಾಡೋದು ಅಂತ ಗೊತ್ತಾಗದೆ ಟಿವಿ ಆಫ್ ಮಾಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಮೈಕಲ್ ಫೋನ್ ಇಟ್ಬಿಡ್ತಾರೆ. ಈಗಾಗಲೇ ಡಾಕ್ಟರ್ ಲಿನ್ ಹೇಳಿದ ವಿಡಿಯೋ ಕೂಡ ಪ್ಲೇ ಮಾಡಿದ್ದಾರೆ. ಈ ವಿಡಿಯೋಲಿ ಡಾಕ್ಟರ್ ಲಿನ್ ಕಿಮ್ ಹತ್ರ ಮಾತಾಡ್ಬೇಕಾದ್ರೆ ಪೈಪ್ಸ್ ಯಾವ ರೀತಿ ಕಾಣ್ತಾನೆ ಅಂತ ಹೇಳ್ತಿದ್ದಾಳೆ. ಹೆಚ್ಚು ಕಡಿಮೆ ಈಗ ಫೋನ್ ಮಾಡಿ ಪೈಪ್ಸ್ ಹೇಗೆ ಕಾಣ್ತಿದ್ದಾನೆ ಅಂತ ಜನ ಹೇಳ್ತಿದ್ದಾರೋ ಅದೇ ರೀತಿ ಇವಳು ಕೂಡ ಹೇಳ್ತಿದ್ದಾಳೆ. ಇನ್ನ ಎಕ್ಸ್ಟ್ರಾ ವಿಷಯ ಕೂಡ ಹೇಳ್ತಿದ್ದಾಳೆ. ಏನಂದ್ರೆ ಪೈಪ್ಸ್ ನ ತಲೆಯಲ್ಲಿ ಕೂದ್ಲಿಲ್ಲ, ಕಣ್ಣಿಲ್ಲ, ಕಣ್ಣಿರೋ ಜಾಗದಲ್ಲಿ ಬರೀ ರಕ್ತ, ಮುಖ ಎಲ್ಲ ಪರ್ಚಿರೋ ಗಾಯ, ಕಪ್ಪು ಬಟ್ಟೆ ಹಾಕೊಂತಾನೆ, ಆ ಬಟ್ಟೆಯಲ್ಲಿ ಟಾಪ್ ಟು ಬಾಟಮ್ ಬಟನ್ಸೇ ಇತ್ತು ಅಂತ ಹೇಳ್ತಿದ್ದಾಳೆ ಕಿಮ್. ಅಂದ್ರೆ ಜನರು ಹೇಳ್ತಿರೋದು ಸತ್ಯ, ಪೈಪ್ಸ್ ನಿಜವಾಗ್ಲೂ ಇದ್ದಾನೆ ಅಂತ ನಮಗೆ ಗೊತ್ತು. ಆದ್ರೆ ಟಿವಿ ಚಾನಲ್ ಅವ್ರಿಗೆ ಅರ್ಥನೇ ಆಗ್ತಿಲ್ವೇ. ಪ್ಯಾಮೆಲಾಳ ಮನೆಯಲ್ಲಿ ಬೆಕ್ಕುಗಳು ಕಿತ್ತಾಡ್ತಿರೋ ಹಾಗೆಲ್ಲ ಶಬ್ದ ಕೇಳಿಸ್ತಿದೆ. ಎಲ್ಲಿ ಅಂತ ಮೇಲೆ ಹತ್ತು ಬಂದು ನೋಡಿದ್ರೆ ಸೂಸನ್ ನ ಮುಖ ಎಲ್ಲ ಪರ್ಚಿರೋ ಗಾಯಗಳಾಗಿದೆ. ತುಂಬಾನೇ ಶಾಕ್ ಅಲ್ಲಿ ಇದ್ದಾಳೆ. ರೂಮ್ ಅಲ್ಲಿ ಬಹಳ ಚಳಿ ಆಗ್ತಿದ್ರೆ ಇವಳ ದೇಹ ಸುಟ್ಟೋಗ್ತಾ ಇದೆ, ಜ್ವರ ಬಂದಿರೋ ಹಾಗೆ. ಅವಳೆ ಪರ್ಚ್ಕೊಂಡಿರ್ಬೇಕು ನೋಡಿ ಅಂತ ಮೈಕಲ್ ಹೇಳಿದಾಗ ಕೋಪದಲ್ಲಿ ಪ್ಯಾಮೆಲಾ ನೋಡಿ ಉಗುರುಗಳು ಎಲ್ಲಿದೆ, ಹೇಗೆ ಪರ್ಚ್ಕೊಳ್ಳೋಕೆ ಸಾಧ್ಯ ಅಂತ ಕ್ಯಾಮ್ರಾಗೆ ಇವಳೆ ಕೈ ತೋರಿಸ್ತಾಳೆ. ಮುಖದಲ್ಲಿ ಆಗಿರೋ ಗಾಯಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಸ್ನೇಹಿತರೆ, ಇದು ಬೆಕ್ಕು ಪರ್ಚಿರೋದು. ಸಾರಾ ಒದ್ದೆ ಬಟ್ಟೆ ತಗೊಳೋಕೆ ಅಂತ ಬಂದಾಗ ಯಾರೋ ಉಸಿರಾಡ್ತಿರೋ ಹಾಗೆ ಶಬ್ದ ಕೇಳ್ತಾ ಇದೆ. ಹಿಂದಿರುಗಿ ನೋಡಿದ್ರೆ ಡೋರ್ ನ ಹಿಂದೆ ಒಂದು ಕ್ಷಣ ಯಾರೋ ನಿಂತಿರೋ ಹಾಗೆ ಕಾಣಿಸುತ್ತೆ. ಆದ್ರೂ ತಲೆ ಕೆಡ್ಸ್ಕೊಳ್ಳಲ್ಲ. ತಲೆ ಕೆಡ್ಸ್ಕೊಳ್ಳೋ ವಿಷಯ ಮೇರಿ ಅನ್ನೋ ಕಾಲರ್ ಡಾಕ್ಟರ್ ಲಿನ್ ಮತ್ತೆ ಮೈಕಲ್ ಗೆ ಹೇಳ್ತಿದ್ದಾಳೆ. ಏನಂದ್ರೆ ಈ ಮೇರಿ ಚಿಕ್ಕವಳಿದ್ದಾಗ ಏನೇ ಚೇಷ್ಟೆ ಮಾಡಿದ್ರು ಇವಳ ಅಮ್ಮ ನೀನು ಹೀಗೆ ಆಡ್ತಿದ್ರೆ ಮದರ್ ಸೆಡನ್ಸ್ ಬರ್ತಾರೆ ಅಂತ ಹೆದರಿಸ್ತಿದ್ರಂತೆ. ಹಾಗಾಗಿ ಈ ಮದರ್ ಸೆಡನ್ಸ್ ಯಾರು ಅಂತ ಮೇರಿ ದೊಡ್ಡವಳಾದಾಗ ತಿಳ್ಕೊಂಡಿರ್ತಾಳೆ. ಮದರ್ ಸೆಡನ್ಸ್ ಅನ್ನೋಳು ನಿಜವಾಗ್ಲೂ ಇದ್ಲು. ಅವಳು ಬೇಬಿ ಫಾರ್ಮರ್ ಆಗಿರ್ತಾಳೆ. ಅಂದ್ರೆ ಬೇರೆಯವರ ಮಕ್ಕಳನ್ನ ಇಸ್ಕೊಂಡು ತಮ್ಮ ಮನೆಯಲ್ಲೇ ನೋಡ್ಕೊಂತಾರೆ. ನೋಡ್ಕೊಳ್ಳೋದಕ್ಕೆ ಮಕ್ಕಳ ಪೇರೆಂಟ್ಸ್ ಇಂದ ದುಡ್ಡನ್ನ ಕೂಡ ಇಸ್ಕೊಂತಾರೆ. ಆದ್ರೆ ಈ ಸೆಡನ್ಸ್ ಗೆ ಏನ್ ಪ್ರಾಬ್ಲಮ್ ಇತ್ತೋ ಏನೋ ಮಕ್ಕಳನ್ನೆಲ್ಲ ನೀರಲ್ಲಿ ಮುಳುಗಿಸಿ ಸಾಯಿಸಿರ್ತಾಳೆ. ಅವಳು ಆಗ ವಾಸವಾಗಿದ್ದ ಜಾಗದಲ್ಲೇ ಈಗ ಪ್ಯಾಮೆಲಾಳ ಮನೆ ಇರೋದು. ಸಾರಾ ಮತ್ತೆ ಪ್ಯಾಮೆಲಾ ಗಾಬರಿಯಾಗಿ ಮೊದಲು ಮಕ್ಕಳನ್ನ ಮನೆಯಿಂದ ಹೊರಗೆ ಕರ್ಕೊಂಡು ಹೋಗೋಕೆ ನೋಡ್ತಿದ್ದಾರೆ. ಆದ್ರೆ ಇಬ್ರು ಬರ್ತಾನೆ ಇಲ್ಲ. ಕಿಮ್ ಕರ್ಟೈನ್ ಹತ್ರ ನೋಡ್ಕೊಂಡು ಪೈಪ್ಸ್ ಜೊತೆ ಮಾತಾಡ್ತಿದ್ದಾಳೆ. ಅವನಿಗೆ ನೀವು ಇಲ್ಲಿಂದ ಹೋಗೋದು ಇಷ್ಟ ಇಲ್ಲ, ಅವನನ್ನ ಜನರೆಲ್ಲ ನೋಡ್ಬೇಕಂತೆ ಅಂತ ಹೇಳ್ತಿರೋದು ನೋಡಿದ್ರೆ ಪೈಪ್ಸ್ ಏನೋ ದೊಡ್ಡದಾಗೆ ಪ್ಲಾನ್ ಮಾಡಿರೋ ಹಾಗಿದೆ. ಟಿವಿ ಚಾನಲ್ ಅವರ ಸಹಾಯದಿಂದ ಟಿವಿ ನೋಡ್ತಾ ಇರೋರ ಮನೆ ತಲುಪೋಕೆ ನೋಡ್ತಿದ್ದಾನೆ ಪೈಪ್ಸ್. ಜನ ಕೂಡ ಫೋನ್ ಮೇಲೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಗಡಿಯಾರ ನಿಂತೋಯ್ತು, ಗ್ಲಾಸ್ ಹೊಡೆದೋಯ್ತು, ನಾಯಿ ಬೊಗಳೋದು ನಿಲ್ಲಿಸ್ತಾನೆ ಇಲ್ಲ, ರೇಡಿಯೋ ಕೂಡ ವರ್ಕ್ ಆಗ್ತಿಲ್ಲ ಅಂತೆಲ್ಲ ಹೇಳ್ತಿದ್ದಾರೆ. ಮಕ್ಕಳನ್ನ ರೂಮ್ ಇಂದ ಕರ್ಕೊಂಡ್ ಬಂದಾಗ ಮತ್ತೆ ರೂಮ್ ಒಳಗೆ ಏನೋ ಶಬ್ದ ಆಗಿದ್ರಿಂದ ಕ್ಯಾಮ್ರಾಮನ್ ವಾಪಸ್ ರೂಮ್ ಒಳಗೆ ಕ್ಯಾಮ್ರಾ ಟರ್ನ್ ಮಾಡ್ತಾನೆ. ಈಗ ಕರ್ಟೈನ್ ಮುಂದೆನೆ ಪೈಪ್ಸ್ ನಿಂತಿರೋದು ನೀಟಾಗಿ ಕಾಣ್ತಿದೆ. ಯಾರೋ ಕಾಣಿಸಿದ್ರಲ್ಲ ಅಂತ ಮತ್ತೆ ಕ್ಯಾಮ್ರಾ ಟರ್ನ್ ಮಾಡಿದ್ರೆ ಈಗ ಅಲ್ಲಿ ಯಾರು ಇಲ್ಲ. ಸೂಸನ್ ಮತ್ತೆ ಪುರುಷನ ವಾಯ್ಸ್ ಅಲ್ಲಿ ಅಂದ್ರೆ ಪೈಪ್ಸ್ ನ ವಾಯ್ಸ್ ಅಲ್ಲಿ ಮಾತಾಡ್ತಿದ್ದಾಳೆ. ಮನೆ ತುಂಬಾ ಗೋಡೆ ಸೀಲಿಂಗ್ ಎಲ್ಲ ಬಡಿತಾ ಇರೋ ಶಬ್ದ ಸಾರಾಗೆ ಕೇಳೋಕಾಗ್ತಿಲ್ಲ. ಇದ್ದಕ್ಕಿದ್ದಂಗೆ ಒಂದು ಫೋಟೋ ಕೂಡ ಕೆಳಗೆ ಬಿತ್ತು. ಅಷ್ಟೇ ಅಲ್ಲ ಕಿಮ್ ಕೂಡ ಎಲ್ಲೂ ಕಾಣದೇ ಇರೋದ್ರಿಂದ ಸಾರಾ ಹುಡುಕ್ತಾ ಇದ್ದಾಳೆ. ಕೊನೆಗೂ ಫ್ರಿಡ್ಜ್ ನ ಪಕ್ಕ ಡೋರ್ ಹಿಂದೆ ಹೆದರ್ಕೊಂಡು ಬಚ್ಚಿಡ್ಕೊಂಡಿರೋ ಕಿಮ್ ಸಿಗ್ತಾಳೆ. ಹಿಂದೆನೆ ಮತ್ತೆ ಬೆಕ್ಕುಗಳು ಕಿರ್ಚಾಡ್ತಿರೋ ಶಬ್ದ ಈ ಬಾರಿ ಬೇಸ್ಮೆಂಟ್ ಇಂದ ಬರ್ತಾ ಇದೆ. ಬೇಸ್ಮೆಂಟ್ ಡೋರ್ ನ ಮುಂದೆನೆ ಇರೋ ಕನ್ನಡಿ ಒಳ್ಳೆ ಭೂಕಂಪ ಆಗ್ತಿದೆ ಅನ್ನೋ ಹಾಗೆ ಶೇಕ್ ಆಗ್ತಿರೋದು ಅಷ್ಟೇ ಅಲ್ಲ ಕನ್ನಡಿಯಲ್ಲಿ ಪೈಪ್ಸ್ ನ ಪ್ರತಿಬಿಂಬವನ್ನ ಕೂಡ ನೋಡಬಹುದು. ಬೇಸ್ಮೆಂಟ್ ಡೋರ್ ನ ಮೈಕ್ ಆಪರೇಟರ್ ಓಪನ್ ಮಾಡಿದಾಗ ಡೋರ್ ಸ್ವಲ್ಪ ಓಪನ್ ಆಗ್ತಿದ್ದಂಗೆ ಇಲ್ಲೇ ಪೈಪ್ಸ್ ನಿಂತಿದ್ದಾನೆ. ಪೈಪ್ಸ್ ನ ನೋಡಿದ್ದು ಮೈಕ್ ಆಪರೇಟರ್ ಮಾತ್ರ, ಹಾಗಾಗಿ ಅವನ ಮೇಲೆ
ಕನ್ನಡಿ ಬೀಳೋ ಹಾಗೆ ಮಾಡ್ತಾನೆ ಪೈಪ್ಸ್. ಮೈಕ್ ಆಪರೇಟರ್ ನ ತಲೆಗೆ ತುಂಬಾನೇ ಏಟಾಗಿ ಪ್ರಜ್ಞೆ ತಪ್ತಾನೆ. ಬೇಸ್ಮೆಂಟ್ ನ ಡೋರ್ ಕೂಡ ತಂತಾನೆ ಲಾಕ್ ಆಯ್ತು. ಈಗ ಬೇಸ್ಮೆಂಟ್ ನ ಒಳಗೆ ಸೂಸನ್ ಕಿರ್ಚಾಡ್ತಿರೋ ಹಾಗೆ ಶಬ್ದ ಕೇಳ್ತಿದೆ. ಸರಿಯಾದ ಸಮಯಕ್ಕೆ ಸಿಗ್ನಲ್ ಹೋಗಿ ಕ್ಯಾಮ್ರಾ ಎಲ್ಲ ಆಫ್ ಆಗುತ್ತೆ. ಟಿವಿ ಪ್ರೋಗ್ರಾಮ್ ಟೀಮ್ ಅವರು ಏನ್ ಸಮಸ್ಯೆ ಆಗಿದೆ ಅಂತ ನೋಡಿ ಸರಿ ಮಾಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಮನೆ ಒಳಗೆ ಇದ್ದ ಕ್ಯಾಮ್ರಾ ಆನ್ ಆಗುತ್ತೆ. ಎಲ್ಲ ನಾರ್ಮಲ್ ಆಗಿ ಇರೋ ಹಾಗೆ ಕಾಣ್ತಿದೆ. ಸೂಸನ್ ಕೂಡ ಇಲ್ಲೇ ಇದ್ದಾಳೆ. ಇದು ಹೇಗಪ್ಪ ಸಾಧ್ಯ ಅಂತ ಡಾಕ್ಟರ್ ಲಿನ್ ಯೋಚನೆ ಮಾಡ್ತಿದ್ದಾಗ್ಲೇ ಒಬ್ಬ ವ್ಯಕ್ತಿ ಕಾಲ್ ಮಾಡಿ ಮತ್ತೊಂದು ಶಾಕಿಂಗ್ ವಿಷಯ ರಿವೀಲ್ ಮಾಡ್ತಾನೆ. ಏನಂದ್ರೆ 1960s ಅಲ್ಲಿ ಆ ಮನೆಯಲ್ಲಿ ಸೆಲ್ಲರ್ಸ್ ಅನ್ನೋ ಫ್ಯಾಮಿಲಿ ಅವರು ವಾಸವಾಗಿದ್ರು. ಅವರು ತಮ್ಮ ಫ್ಯಾಮಿಲಿಗೆ ಸೇರಿದ ರೇಮಂಡ್ ಅನ್ನೋ ವ್ಯಕ್ತಿಗೆ ಒಂದು ರೂಮ್ ನ ಬಾಡಿಗೆಗೆ ಕೊಟ್ಟಿರ್ತಾರೆ. ಅವನ ಮೇಲೆ ತುಂಬಾನೇ ಕೇಸ್ಗಳಿದ್ವು. ಮೈನರ್ಸ್ ನೆಲ್ಲ ಕಿಡ್ನಾಪ್ ಮಾಡ್ತಿದ್ದ, ತೊಂದರೆ ಕೊಡ್ತಿದ್ದ. ಆದ್ರೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟು ವಾಪಸ್ ಕಳ್ಸಿದ್ರು. ಅವನಿಗೆ ನಾನೇ ಸೋಷಿಯಲ್ ವರ್ಕರ್ ಆಗಿದ್ದೆ. ನನ್ನ ಹತ್ರ ಅವನ ಮನ್ಸಲ್ಲಿ ಇದ್ದ ವಿಷಯ ಎಲ್ಲ ಹೇಳ್ಕೊಂಡಿದ್ದ. ಅವನನ್ನ ಒಬ್ಳು ಮಹಿಳೆಯ ಆತ್ಮ ಪೊಸೆಸ್ ಮಾಡ್ಕೊಂಡು ಅವನ ಕೈಯಲ್ಲಿ ಕೆಟ್ಟ ಕೆಲಸಗಳನ್ನ ಮಾಡಿಸ್ತಿತ್ತಂತೆ. ಆ ಆತ್ಮದ ಕಾಟ ತಡ್ಕೊಳಕಾಗದೆ ಬೇಸ್ಮೆಂಟ್ ಅಲ್ಲೇ ನೇಣು ಹಾಕೊಂಡು ಸಾವನ್ನಪ್ಪಿದ್ದ. ಆಗ ಅವನ ಮನೆಯಲ್ಲಿ ಯಾರು ಇರ್ಲಿಲ್ಲ. 12 ದಿನ ಆದ್ಮೇಲೆ ಅವನು ಸಾವನ್ನಪ್ಪಿರೋದು ಅಂತ ಗೊತ್ತಾಯ್ತು. ಜೊತೆಗೆ ಅವನು ಸಾಕಿದ ಬೆಕ್ಕುಗಳು ಕೂಡ ಅಲ್ಲೇ ಇದ್ವು. 12 ದಿನ ಹೊಟ್ಟೆ ಹಸಿವು ತಡ್ಕೊಳಕಾಗದೆ ಅವನ ದೇಹವನ್ನೆಲ್ಲ ಪರ್ಚಿ ಮುಖ ಎಲ್ಲ ಕಚ್ಚಿ ತಿನ್ಕೊಂಡಿದ್ವು ಅಂತ ಹೇಳಿ ಫೋನ್ ಇಡ್ತಾನೆ. ಜನ ಏನೇನೋ ಮಾತಾಡ್ತಿದ್ದಾರೆ. ಎಲ್ಲ ನಾರ್ಮಲ್ ಆಗಿ ಇದೆಯಲ್ಲ ಅಂತ ಮೈಕಲ್ ಹೇಳಿದಾಗ ಡಾಕ್ಟರ್ ಲಿನ್ ಸ್ಕ್ರೀನ್ ಹತ್ರ ಎದ್ದು ಬಂದು ಏನು ನಾರ್ಮಲ್ ಆಗಿಲ್ಲ, ಈ ವಿಡಿಯೋನ ನೀಟಾಗಿ ನೋಡಿ, ಇದು ಮೊದಲೇ ರೆಕಾರ್ಡ್ ಆಗಿರೋ ವಿಡಿಯೋ, ಲೈವ್ ಅಲ್ಲ. ಸ್ವಲ್ಪ ಸಮಯದ ಹಿಂದೆ ಸೂಸನ್ ಪೈಪ್ಸ್ ತರ ಮಾತಾಡ್ಬೇಕಾದ್ರೆ ಗೋಡೆ ಸೀಲಿಂಗ್ ಎಲ್ಲ ಯಾರೋ ಬಡಿತಾ ಇರೋ ಹಾಗೆ ಶಬ್ದ ಕೇಳಿಸಿದಾಗ ಆ ಫೋಟೋ ಕೂಡ ಕೆಳಗೆ ಬಿದ್ದಿತ್ತು. ಈಗ ಅದು ಅಲ್ಲೇ ಇರೋದು ನೋಡಿದ್ರೆ ಇದು ಹಳೆ ವಿಡಿಯೋ. ಲೈವ್ ಕತೆ ಏನು ಅಂದಾಗ ಸ್ಕ್ರೀನ್ ಮೇಲೆ ಬರ್ತಿರೋ ದೃಶ್ಯ ಚೇಂಜ್ ಆಗಿ ಲೈವ್ ಪ್ಲೇ ಆಗುತ್ತೆ. ಮೈಕ್ ಆಪರೇಟರ್ ನ ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ. ಕಿಮ್ ಮತ್ತೆ ಪ್ಯಾಮೆಲಾ ಮನೆ ಹೊರಗೆ ಬಂದಿದ್ದಾರೆ. ಸಾರಾ, ಕ್ಯಾಮರಾಮನ್ ಮತ್ತೆ ಸೂಸನ್ ಎಲ್ಲೂ ಕಾಣ್ತಿಲ್ಲ. ಈಗ ಡಾಕ್ಟರ್ ಲಿನ್ಗೆ ಅರಿವಾಯ್ತು ಇವರೆಲ್ಲರೂ ಸೇರಿ ದೊಡ್ಡ ಸಿಯಾನ್ಸ್ ನ ಮಾಡಿದ್ದಾರೆ ಅಂತ. ಅಂದ್ರೆ ಎಲ್ಲರೂ ಸರ್ಕಲ್ ಅಲ್ಲಿ ಕೂತ್ಕೊಂಡು ಒಬ್ರಿಗೊಬ್ರು ಕೈ ಹಿಡ್ಕೊಂಡು ಆತ್ಮಗಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ನೋಡ್ತಾರಲ್ಲ, ಅದೇ ರೀತಿ ಇವರು ಕೂಡ ಇವ್ರಿಗೆ ಗೊತ್ತಿಲ್ದಂಗೆ ಮಾಡಿದ್ದಾರೆ. ಮೂವಿಯಲ್ಲಿ 2 ಬಾರಿ ಸರ್ಕಲ್ ನ ನೋಡಿದ್ದು ಕೂಡ ಇದೇ ಕಾರಣಕ್ಕೆ ಸ್ನೇಹಿತರೆ. ದೇಶಾದ್ಯಂತ ಸಿಯಾನ್ಸ್ ನ ಸರ್ಕಲ್ ಕ್ರಿಯೇಟ್ ಆಗಿದೆ ಅಂತ ಅರ್ಥ. ಹೇಗಾಯ್ತು ಇದು ಅಂದ್ರೆ ಟಿವಿ ನೋಡ್ತಿರೋ ಜನರನ್ನ ಹೋಸ್ಟ್ ಆದ ಮೈಕಲ್ ಬನ್ನಿ ಆತ್ಮವನ್ನ ಹುಡ್ಕೋಣ, ಲೈವ್ ಆಗಿ ಎಲ್ಲರೂ ಗೋಸ್ಟ್ ಹಂಟಿಂಗ್ ಮಾಡೋಣ ಅಂತ ಇನ್ವೈಟ್ ಮಾಡಿದಾಗ ಅದು ಸಿಯಾನ್ಸ್ ಗೆ ಇನ್ವೈಟ್ ಮಾಡ್ದಂಗೆ ಆಗಿದೆ. ಇದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡ ಪೈಪ್ಸ್ ಟಿವಿ ಮುಖಾಂತರ ಟಿವಿ ನೋಡ್ತಿರೋ ಎಲ್ಲರ ಮನೆಯನ್ನ ತಲುಪಿದ್ದಾನೆ. ಅದಕ್ಕೆ ಫೋನ್ ಮೇಲೆ ಫೋನ್ ಮಾಡಿ ನಮ್ಮ ಮನೆಯಲ್ಲಿ ಹೀಗಾಯ್ತು ಹಾಗಾಯ್ತು ಅಂತ ಜನ ಹೇಳ್ತಿರೋದು. ಈಗ ಸ್ಟುಡಿಯೋ ಅಲ್ಲೇ ಜೋರಾಗಿ ಗಾಳಿ ಬೀಸ್ತಾ ಇದೆ. ಇದೇನಪ್ಪ ಗಾಳಿ ಎಲ್ಲಿಂದ ಬರ್ತಿದೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ. ಪ್ಯಾಮೆಲಾಳ ಮನೆಯಲ್ಲಿ ಸಾರಾ ಸೂಸನ್ ನ ಹುಡುಕ್ತಾ ಇದ್ದಾಳೆ. ಕರೆಂಟ್ ಬೇರೆ ಹೋಗಿದೆ. ಸೂಸನ್ ನ ಶಬ್ದ ಬೇಸ್ಮೆಂಟ್ ಇಂದ ಬರ್ತಿರೋದ್ರಿಂದ ಬೇಸ್ಮೆಂಟ್ ನ ಡೋರ್ ಓಪನ್ ಮಾಡಿದಾಗ ಸೂಸನ್ ಒಳಗೇನೆ ಇದ್ದಾಳೆ. ಅವಳನ್ನ ಕರ್ಕೊಂಡ್ ಬರೋಕೆ ಸಾರಾ ಸ್ವಲ್ಪ ಒಳಗೆ ಬಗ್ತಿದ್ದಂಗೆ ಪೈಪ್ಸ್ ಕೂಡ ಒಳಗೆ ಎಳ್ಕೊಂಡು ಡೋರ್ ಲಾಕ್ ಮಾಡ್ಕೊಂತಾನೆ. ಮತ್ತೆ ಒಳಗೆ ಬೆಕ್ಕುಗಳು ಕಿರ್ಚಾಡ್ತಿರೋ ಹಾಗೆ ಶಬ್ದ ಕೇಳಿಸಿ ಕ್ಯಾಮ್ರಾ ಸಿಗ್ನಲ್ ಕೂಡ ಹೋಗುತ್ತೆ. ಸಿಗ್ನಲ್ ಹೋಗ್ಬೇಕಾದ್ರೆ ಬಂದ ಸ್ಟ್ಯಾಟಿಕ್ ಅಲ್ಲಿ ಮತ್ತೆ ಪೈಪ್ಸ್ ನ ಮುಖ ಕಾಣಿಸುತ್ತೆ. ಅಂದ್ರೆ ಸಾರಾ ಮತ್ತೆ ಸೂಸನ್ ನ ಕತೆ ಮುಗೀತು ಅಂತಾನೆ. ಸ್ಟುಡಿಯೋ ಅಲ್ಲಂತೂ ಕೇಳಂಗೆ ಇಲ್ಲ. ಇರೋಬರೋ ಲೈಟ್ ಗಳು ಎಕ್ವಿಪ್ಮೆಂಟ್ಸ್ ಗಳೆಲ್ಲ ಬ್ಲಾಸ್ಟ್ ಆಗ್ತಿದೆ. ಒಂದು ಲೈಟ್ ಬ್ಲಾಸ್ಟ್ ಆಗ್ಬೇಕಾದ್ರೆ ಇಲ್ಲೂ ಪೈಪ್ಸ್ ನಿಂತಿದ್ದಾನೆ. ಅವನ ಆತ್ಮ ಈಗ ಟಿವಿ ನೋಡಿದವರ ಮನೆಗೆಲ್ಲ ಆರಾಮಾಗಿ ಹೋಗ್ತಿದೆ. ಲೈಟ್ಸ್ ಸಂಪೂರ್ಣವಾಗಿ ಆಫ್ ಆಗೋಷ್ಟರಲ್ಲಿ ಬೇರೆ ಎಲ್ಲರೂ ಸ್ಟುಡಿಯೋ ಇಂದ ಎಸ್ಕೇಪ್ ಆಗ್ತಾರೆ. ಡಾಕ್ಟರ್ ಲಿನ್ ಕೂಡ. ಆದ್ರೆ ಮೈಕಲ್ ಇನ್ನು ಹೋಸ್ಟ್ ಮಾಡ್ತಾನೆ ಇದ್ದಾರೆ. ತುಂಬಾನೇ ಕತ್ತಲಾಗಿದೆ. ಎಲ್ಲಾ ಜಾಗ ಖಾಲಿ ಮಾಡಿದ್ದಾರೆ. ಇಲ್ಲಿ ಒಂದೇ ಒಂದು ಕ್ಯಾಮ್ರಾ ಆನ್ ಆಗಿದೆ ಅಂತ ಕ್ಯಾಮ್ರಾ ಹತ್ರ ಬಂದು ಪೈಪ್ಸ್ ಹೇಳ್ತಿದ್ದ ನರ್ಸರಿ ರೈಮ್ಸ್ ನ ಹೇಳ್ತಿದ್ದಾರೆ. ಮತ್ತೆ ಪೈಪ್ಸ್ ನ ವಾಯ್ಸ್ ಅಲ್ಲಿ ಮದರ್ ಸೆಡನ್ಸ್ ನ ಕಥೆಯನ್ನ ನೀವು ನಂಬಲ್ಲ ಅಲ್ವಾ ಅಂತ ಹೇಳ್ತಿದ್ದಂಗೆ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ ಸ್ನೇಹಿತರೆ. ಅಂದ್ರೆ ಕೊನೆಯಲ್ಲಿ ಮೈಕಲ್ ಪೈಪ್ಸ್ ಗೆ ಪೊಸೆಸ್ಡ್ ಆಗಿದ್ದಾರೆ. ಈ ಮೂವಿಯಲ್ಲಿ ಏನಾಯ್ತು ಅಂದ್ರೆ ಗೋಸ್ಟ್ ವಾಚ್ ಪ್ರೋಗ್ರಾಮ್ ಗೆ ಜನರನ್ನ ಇನ್ವೈಟ್ ಮಾಡೋಕೆ ಹೋಗಿ ಟಿವಿ ಚಾನಲ್ ಅವರು ತಮಗೆ ಗೊತ್ತಿಲ್ದಂಗೆ ದೇಶಾದ್ಯಂತ ಸಿಯಾನ್ಸ್ ಗೆ ಕರೆ ಕೊಟ್ಟಂಗಾಗಿದೆ. ಲೈವ್ ಅಲ್ಲಿ ಎಲ್ಲವನ್ನ ತೋರಿಸ್ತಿದ್ರಲ್ಲ, ಹಾಗಾಗಿ ಟಿವಿ ಮುಖಾಂತರ ಟಿವಿ ನೋಡ್ತಿರೋರ ಮನೆಗೆ ಹೋಗೋಕೆ ಶುರು ಮಾಡ್ತಾನೆ ಪೈಪ್ಸ್. ಅದಕ್ಕೆ ಜನರು ನಮ್ಮ ಮನೆಯಲ್ಲಿ ತಟ್ಟೆ ಬಿತ್ತು, ಗಡಿಯಾರ ನಿಂತೋಯ್ತು, ಗ್ಲಾಸ್ ಹೊಡೆದೋಗಿ ನಮ್ಮ ಮನೆಯವರು ಹಾಸ್ಪಿಟಲ್ ಗೆ ಸೇರ್ಕೊಂಡ್ರು, ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ, ಟಿವಿಗೆ ಕಚ್ಕೊಂಡಿದ್ದಾರೆ ಅಂತೆಲ್ಲ ಹೇಳ್ತಿರ್ತಾರೆ. ನನಗನ್ಸೋ ಹಾಗೆ ಮದರ್ ಸೆಡನ್ಸ್ ಮಾಟಗಾತಿ ಆಗಿದ್ಲು ಅಂತ ಕಾಣುತ್ತೆ. ಹಾಗಾಗಿ ಡೆವಿಲ್ ಗೆ ಮಕ್ಕಳನ್ನ ಬಲಿ ಕೊಟ್ಟಿರ್ತಾಳೆ. ದ ಕಾಂಜುರಿಂಗ್ 1 ಮೂವಿಯಲ್ಲಿ ಬಾದ್ಶಬಾ ಪ್ರೇತಾತ್ಮ ಆಗಿ ತನ್ನ ಮನೆಯಲ್ಲೇ ಉಳ್ಕೊಳ್ಳೋ ಹಾಗೆ ಈ ಮದರ್ ಸೆಡನ್ಸ್ ಕೂಡ ತನ್ನ ಮನೆಯಲ್ಲೇ ಉಳ್ಕೊಂಡಿರ್ತಾಳೆ. ಮಾನಸಿಕ ಅಸ್ವಸ್ಥನಾಗಿದ್ದ ರೆನಾಲ್ಡ್ಸ್ ವೀಕ್ ಆಗಿರೋದ್ರಿಂದ ಅವನನ್ನ ಈಸಿಯಾಗಿ ಸಾಯಿಸಿ ಅವನ ರೂಪದಲ್ಲೇ ಈಗ ಜನರಿಗೆ ತೊಂದರೆ ಕೊಡ್ತಿದ್ದಾಳೆ ಮದರ್ ಸೆಡನ್ಸ್. ಪೈಪ್ಸ್ ನ ಕಣ್ಣು ಕಿತ್ತೋಗಿ ಮುಖ ಎಲ್ಲ ಪರ್ಚಿರೋ ಗಾಯ ಆಗೋದಕ್ಕೆ ಕಾರಣ ಬೆಕ್ಕುಗಳು ಅಂತ ಗೊತ್ತಾಗಿದೆ. ಅದಕ್ಕೆ ಸೂಸನ್ಗೂ ಕೂಡ ಬೆಕ್ಕು ಪರ್ಚಿರೋ ಹಾಗೆ ಗಾಯ ಆಗಿತ್ತು. ಎಲ್ಲರಿಗೂ ಬೆಕ್ಕಿನ ಶಬ್ದ ಕೇಳಿಸಿದ್ದಕ್ಕೂ ಇದೇ ಕಾರಣ. ಸೂಸನ್ ನ ಬುಕ್ ಅಲ್ಲಿ ರಕ್ತ, ಮಕ್ಕಳು ನನ್ನ ಇಷ್ಟಪಡ್ತಾರೆ ಅಂತೆಲ್ಲ ಇದ್ದಿದ್ದೆಲ್ಲ ಪೈಪ್ಸೇ ಬರ್ದಿರೋದು. ಯಾಕಂದ್ರೆ ಮದರ್ ಸೆಡನ್ಸ್ ನ ಕೆಲಸ ಏನು ಅಂತ ಮೊದ್ಲೇ ಹೇಳಿದ್ದೆ, ಮಕ್ಕಳನ್ನ ನೋಡ್ಕೊಳ್ಳೋದು. ಅವರನ್ನೇ ಕೊಲೆ ಮಾಡಿರೋದ್ರಿಂದ ಬುಕ್ ಅಲ್ಲಿ ಈ ರೀತಿ ಬರ್ದಿದ್ದಾನೆ. ಸೊ ಈ ಮೂವಿಯಲ್ಲಿ ನಾವು ನೋಡಿದ್ದೆಲ್ಲ ನಿಜ ಖಂಡಿತ ಅಲ್ಲ ಸ್ನೇಹಿತರೆ. ಇದು
ಕಾಲ್ಪನಿಕ ಮೂವಿ, ಆದ್ರೆ ರಿಯಲ್ ಆಗಿ ನಡೆದಿರೋ ಹಾಗೆ ಶೂಟ್ ಮಾಡಿದರೆ ಡಾಕ್ಯುಮೆಂಟರಿ ಸ್ಟೈಲ್ ಅಲ್ಲಿ. ರಿಯಲ್ ಅನ್ಕೊಳ್ಳಿ ಅಂತ BBC ಒನ್ ಟಿವಿ ಚಾನಲ್ ಅಲ್ಲೂ ಇದೆಲ್ಲ ನೇರ ಪ್ರಸಾರ ಅನ್ನೋ ಹಾಗೆ ತೋರಿಸಿರ್ತಾರೆ. BBC ಒನ್ ಅಲ್ಲಿ ಕೆಲಸ ಮಾಡೋ ಹೋಸ್ಟ್, ರಿಪೋರ್ಟರ್ಸ್ ಮತ್ತೆ ಟೆಕ್ನಿಷಿಯನ್ಸ್ ಎಲ್ಲ ಈ ಮೂವಿಯಲ್ಲಿ ಇರೋದ್ರಿಂದ ಜನ ಇದೆಲ್ಲ ರಿಯಲ್ ಆಗಿ ನಡೆದಿರೋದು ಅಂತ ತುಂಬಾನೇ ಭಯ ಪಟ್ಟಿದ್ರು. ನಾವು ಬೇರೆ ಲೈವ್ ಆಗಿ ಎಲ್ಲವನ್ನ ನೋಡಿದ್ವಿ, ಪೈಪ್ಸ್ ಅಲ್ಲಿ ನಮ್ಮನೆಗೆ ಬಂದ್ಬಿಡ್ತಾನೋ ಅಂತ ಜನರಲ್ಲಿ ಆತಂಕ ಸೃಷ್ಟಿಯಾಗಿರುತ್ತೆ. ಸ್ಕ್ರೀನ್ ಮೇಲೆ ಫೋನ್ ನಂಬರ್ ಬೇರೆ ತೋರಿಸ್ತಾರಲ್ಲ, ಅದು ರಿಯಲ್ ನಂಬರ್ ಸ್ನೇಹಿತರೆ. ಅದಕ್ಕೆ ಕಾಲ್ ಮಾಡಿದಾಗ ಈ ಡಾಕ್ಯುಮೆಂಟರಿ ಕಾಲ್ಪನಿಕ ಅಂತ ಹೇಳೋ ಒಂದು ಆಡಿಯೋ ಮೆಸೇಜ್ ಪ್ಲೇ ಆಗುತ್ತೆ. ಆದ್ರೆ ಎಡವಟ್ ಎಲ್ಲ ಇತ್ತು ಅಂದ್ರೆ ಎಲ್ಲರೂ ಟಿವಿ ನೋಡಿ ಗಾಬರಿಯಾಗಿ ಒಟ್ಟಿಗೆ ಕಾಲ್ ಮಾಡೋಕೆ ಶುರು ಮಾಡಿದಾಗ ಲೈನ್ ಬಿಸಿ ಅಂತ ಬರೋಕೆ ಶುರು ಆಯ್ತು. ಮೆಸೇಜ್ ಪ್ಲೇ ಆಗ್ಲಿಲ್ಲ. ಜನರಿಗೆ ಆತಂಕ ಮತ್ತಷ್ಟು ಹೆಚ್ಚಾಗುತ್ತೆ. ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ, ನಿಮ್ಮ ಫೇವರೇಟ್ ನ್ಯೂಸ್ ಚಾನಲ್ ನೋಡ್ತಾ ಇರ್ತೀರಾ, ಲೈವ್ ಗೋಸ್ಟ್ ಹಂಟಿಂಗ್ ಅಂತ ದೆವ್ವ ಹುಡ್ಕೋ ಪ್ರೋಗ್ರಾಮ್ ಬರ್ತಾ ಇರುತ್ತೆ. ದಿನ ನೀವು ನ್ಯೂಸ್ ಅಲ್ಲಿ ನೋಡೋ ಆಂಕರ್ಸ್, ರಿಪೋರ್ಟರ್ಸ್ ಅವರೇ ಇದ್ದಾರೆ. ಆಗ ಈ ಮೂವಿಯಲ್ಲಿ ಆದಂಗೆ ದೆವ್ವ ಎಲ್ಲ ಕಾಣಿಸ್ಕೊಂಡು ಲೈವ್ ಆಗಿ ನೋಡ್ತಿರೋರ ಕತೆ ಮುಗೀತು ಅಂತ ಹೇಳಿ ನಿಮ್ ಕಣ್ಮುಂದೆನೆ ಸ್ಟುಡಿಯೋ ಎಲ್ಲ ನಾಶ ಆಗಿ ರಿಪೋರ್ಟರ್ ಓಡ್ ಹೋಗಿ ಆಂಕರ್ ಪೊಸೆಸ್ಡ್ ಆಗ್ಬಿಟ್ರೆ ಲೈವ್ ನೋಡ್ತಿರೋ ನಿಮಗೆ ಹೇಗಾಗ್ಬೇಡ? ಅದೇ ರೀತಿ 1992ರಲ್ಲಿ BBC ಒನ್ ನೋಡ್ದವ್ರಿಗೆ ಆಗಿತ್ತು. ಜನ ಗೋಸ್ಟ್ ವಾಚ್ ನ ರಿಯಲ್ ಅನ್ಕೊಂಡು ಚಾನಲ್ ಅವ್ರಿಗೆ ಫೋನ್ ಮಾಡಿ ಕಂಪ್ಲೇಂಟ್ ಮಾಡೋಕೆ ಶುರು ಮಾಡ್ತಾರೆ. ಶೋನ ಹೋಸ್ಟ್ ಮೈಕಲ್ ಅವ್ರ ಅಮ್ಮ ಅಂತೂ ನನ್ ಮಗ ಪೊಸೆಸ್ಡ್ ಆಗೋದ್ನ ಏನ್ ಕತೆ ಅಂತ ಫೋನ್ ಮಾಡಿ ಕೇಳಿರ್ತಾರೆ. ರಿಪೋರ್ಟರ್ ಆಗಿದ್ದ ಸಾರಾ ನೆಕ್ಸ್ಟ್ ಪ್ರೋಗ್ರಾಮ್ ಅಲ್ಲಿ ಬಂದು ನನಗೆ ಏನೂ ಆಗಿಲ್ಲ, ಅದೆಲ್ಲ ರಿಯಲ್ ಅಲ್ಲ, ಮೂವಿ ಆಗಿತ್ತು ಅಷ್ಟೇ ಅಂತ ಹೇಳಿರ್ತಾರೆ. ಆದ್ರೂ ಗೋಸ್ಟ್ ವಾಚ್ ಡಾಕ್ಯುಮೆಂಟರಿ ಮೂವಿಯಿಂದ ದೊಡ್ಡ ಅನಾಹುತನೇ ಆಗೋಗಿರುತ್ತೆ. 18 ವರ್ಷದ ಮಾರ್ಟಿನ್ ಅನ್ನೋ ಮಾನಸಿಕ ಅಸ್ವಸ್ಥ ಹುಡುಗ ಡಾಕ್ಯುಮೆಂಟರಿ ನೋಡಿ ತುಂಬಾನೇ ಡಿಸ್ಟರ್ಬ್ ಆಗಿದ್ದ. ಒಂದಿನ ಮನೆಯ ಹೀಟಿಂಗ್ ಸಿಸ್ಟಮ್ ನ ಪೈಪ್ ಶಬ್ದ ಮಾಡಿದಾಗ ಪೈಪ್ಸ್ ಬಂದ ನನ್ ಕತೆ ಮುಗೀತು ಅಂತ ಆತ್ಮಹತ್ಯೆ ಮಾಡ್ಕೊಂಡು ಸಾವನ್ನಪ್ಪಿರ್ತಾನೆ. ಅಷ್ಟೇ ಅಲ್ಲ, ಮಕ್ಕಳು ಈ ಡಾಕ್ಯುಮೆಂಟರಿಯನ್ನ ನೋಡಿ ಮಾನಸಿಕ ಸ್ಥಿರತೆಯನ್ನ ಕಳ್ಕೊಂಡು ಡಾಕ್ಟರ್ ಹತ್ರ ಹೋದ್ರೆ ಇನ್ನ ತುಂಬಾನೇ ಮಕ್ಕಳು ಪೈಪ್ಸ್ ನಿಜವಾಗ್ಲೂ ಇದ್ದಾನೆ ಅಂತ ಭಯದಲ್ಲೇ ಬದುಕೋ ಹಾಗೆ ಆಗಿರುತ್ತೆ. ಹಾಗಾಗಿ ಕೊನೆಗೂ BBC ಟಿವಿ ಅವರು ಎಲ್ಲರಿಗೂ ಕ್ಷಮೆ ಕೇಳಿ ನಮ್ಮನ್ನ ಬಿಟ್ಬಿಡ್ರಪ್ಪ, ಇನ್ನ ಯಾವತ್ತು ಮಿಸ್ ಆಗು ಈ ತರ ಡಾಕ್ಯುಮೆಂಟರಿ ಮಾಡಲ್ಲ, ಈ ಡಾಕ್ಯುಮೆಂಟರಿನ ಮತ್ತೆ ಟಿವಿಯಲ್ಲಿ ಹಾಕಲ್ಲ ಅಂತ ಹೇಳ್ತಾರೆ. ಹೇಳಿದ ರೀತಿ ಮತ್ತೆ ಈ ಡಾಕ್ಯುಮೆಂಟರಿ ಟಿವಿಯಲ್ಲಿ ಬರ್ಲೇ ಇಲ್ಲ. ಆಮೇಲೆ ವರ್ಷಗಳು ಕಳೀತಾ ಮೂವಿ ತುಂಬಾನೇ ಪಾಪ್ಯುಲರ್ ಆದಾಗ ಮೂವಿ DVD ನ ರಿಲೀಸ್ ಮಾಡ್ತಾರೆ. ಇವತ್ತಿಗೂ ಮೂವಿಗೆ ಒಳ್ಳೆ ರೇಟಿಂಗ್ ಇದೆ ಸ್ನೇಹಿತರೆ. IMDb ಅಲ್ಲಿ 7.3 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 100% ರೇಟಿಂಗ್ ಇದೆ. ಅಂದ್ರೆ ಒಬ್ರು ನೆಗೆಟಿವ್ ರಿವ್ಯೂ ಕೊಟ್ಟಿಲ್ಲ. ಕಾರಣ ಏನಂದ್ರೆ ಮೂವಿ ಎಷ್ಟು ರಿಯಲಿಸ್ಟಿಕ್ ಆಗಿ ಇತ್ತು ಅಂದ್ರೆ ಜನ ರಿಯಲ್ ಅಂತ ಅನ್ಕೊಂಡ್ರು. ಯಾವುದೇ ಜಂಪ್ ಸ್ಕೇರ್ ಇಲ್ಲದೆ ಕಥೆಯಲ್ಲೇ ಭಯ ಪಡಿಸೋ ಮೂವಿ ಅಂತ ಎಲ್ಲರಿಗೂ ತುಂಬಾನೇ ಇಷ್ಟ ಆಯ್ತು. ಸೊ ಸ್ನೇಹಿತರೆ, ಈ ಮೂವಿನ ನೋಡಿ ಈ ಮೂವಿ ಬಗ್ಗೆ ಕೇಳಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ಸ್ ಅಲ್ಲಿ ಮಿಸ್ ಮಾಡದೆ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಹೈಪ್ ಕೂಡ ಮಾಡಿ ಸ್ನೇಹಿತರೆ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.